ಕಾಂತಾರ ಚಾಪ್ಟರ್ 1 ನ ಶ್ರೇಷ್ಠತೆ ಏನು ಅಂತಂದ್ರೆ, ಒಂದು ಸಿನಿಮಾದ ಒಟ್ಟು ಕೃತಿ ಮೌಲ್ಯದ ಅಂಗೋಪಾಂಗಗಳು ಅಂತ ಏನೇನಿದೆ, ಪ್ರತಿಯೊಂದು ಅಂಗಗಳು ನಂಬರ್ 1 ರೀತಿಯಲ್ಲಿ ಕೆಲಸ ಮಾಡಿದ್ದು, ಅಭಿವ್ಯಕ್ತಿಗೊಂಡಿದ್ದು ಮತ್ತು ನಮ್ಮನ್ನ ಆವರಿಸಿ. ಪಾತ್ರಗಳಿರಬಹುದು, ಚಿತ್ರಕಥೆ ಇರಬಹುದು, ಕಥೆ ಇರಬಹುದು, ನಿರೂಪಣೆ ಇರಬಹುದು, ಸಂಗೀತ ಇರಬಹುದು, ಬಿಜಿಎಂ ಇರಬಹುದು, ಅಭಿವ್ಯಕ್ತಿಯ ಪ್ರತಿಯೊಂದು ಪಾತ್ರದ ಆತ್ಯಂತಿಕವಾದಂತ ನೆಲೆ ಇರಬಹುದು. ಒಂದು ಸಿನಿಮಾ ಹೇಗೆ ಸಾಗಬೇಕು ಅದಕ್ಕೆ ಪ್ರಾತಿನಿಧಿಕವಾಗಿ ಬಂದದ್ದು ಟ್ರೈಲರ್ ಅನ್ನು ನೋಡಿ ಹೇಳಿದ್ರು ಎಷ್ಟೋ ಜನ, ತುಂಬಾ ಸಪ್ಪೆ, ತುಂಬಾ ಸರಳ, ತುಂಬಾ ನಿಧಾನ. ಟ್ರೈಲರ್ ಏನು ಅಂತ ಅದ್ಭುತಗಳಿಲ್ಲ. ಸಿನಿಮಾದಲ್ಲಿದ್ದಂತ ಅದ್ಭುತಗಳನ್ನ ಟ್ರೈಲರ್ ಅಲ್ಲೇ ನೀವು ತೋರಿಸ್ಬಿಟ್ರೆ ಸಿನಿಮಾ ಯಾವ ಮಣ್ಣಗಟ್ಟಿಗೆ? ಇದು ರಿಷಬ್ನ ಥಿಯರಿ. ಚಾಪ್ಟರ್ 1 ನ ಪ್ರತಿ ಕ್ಷಣದ ಅನನ್ಯತೆ ಮತ್ತು ಅದ್ಭುತ, ಅದು ತಾಂತ್ರಿಕವಾಗಿ ಪಾತ್ರದ ಮುಖೇನ, ಸನ್ನಿವೇಶದ ಮುಖೇನ ಮತ್ತು ಅವರು ಹಾಕಿರುವ ಸೆಟ್ಗಳು ಇಡೀಯದಾಗಿ ಚಿತ್ರವನ್ನ ಕಟ್ಟಿ ಕೆತ್ತಿ ನಿರೂಪಿಸಿದ ರೀತಿ ಇದೆಯಲ್ಲ, ಅದು ನಿರ್ದೇಶಕನ ಶ್ರೇಷ್ಠತೆಯ ಲಕ್ಷಣ, ಅನನ್ಯತೆಯ ಲಕ್ಷಣ. ಭಾರತೀಯ ಚಿತ್ರರಂಗದಲ್ಲಿ ಘಂಟಾಘೋಷವಾಗಿ ಹೇಳ್ತೇನೆ ಕೇಳಿ, ಒಬ್ಬ ನಟನಾಗಿ ನಿರ್ದೇಶಕನಾಗಿ ಏಕತ್ರಗೊಂಡು ಇಂಥ ಒಂದು ಅನನ್ಯ ಚಿತ್ರವನ್ನ, ಅದರಲ್ಲೂ ತಾನೇ ಮಾಡಿದ ಕಾಂತಾರ ಕನ್ನಡ ಚಿತ್ರ, ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದಲ್ಲ, ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದು ಜನರು, ನೋಡುಗರು. ಅದನ್ನು ವಿಶ್ವದ ಭೂಪಟದಲ್ಲಿ 750 ಕೋಟಿಗೂ ಹೆಚ್ಚು ಗಳಿಕೆಯ ಮೂಲಕ ಭಾಷಾತೀತವಾಗಿ ಅದು ಆವರಿಸಿ ಆ ಸಿನಿಮಾದ ಬಗ್ಗೆನೇ ಒಂದು ವ್ಯಾಖ್ಯಾನಿಸುವ ರೀತಿಯಲ್ಲಿ, ರಿಷಬ್ ಶೆಟ್ಟಿಗೆ ರಾಷ್ಟ್ರ ಪ್ರಶಸ್ತಿ ಬರುವ ರೀತಿಯಲ್ಲಿ ಆವರಿಸಿಕೊಂಡದ್ದು, ಬೆಳೆದದ್ದು, ಬೆಳಗಿದ್ದು ಅದು ಚಿತ್ರದ ಆತ್ಮದಿಂದ. ಅದೇ ಚಿತ್ರವನ್ನ ಮೀರಿ ಅದು 1 ಪಟ್ಟು ಯಶಸ್ಸಾದ್ರೆ ಕಾಂತಾರ ಚಾಪ್ಟರ್ 1 100 ಪಟ್ಟು ಯಶಸ್ಸಿನ ಚಿತ್ರ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕಾಂತಾರ ಚಾಪ್ಟರ್ 1 ಬಹುಶಃ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮತ್ತು ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಸೃಜನಾತ್ಮಕವಾದಂಥ ಹೆಚ್ಚುಗಾರಿಕೆಯಿಂದ ಮತ್ತು ವೃತ್ತಿಪರ ಒಬ್ಬ ನಿರ್ದೇಶಕ, ನಟನ ಕೃಷಿಯಿಂದ ಅದು ಇವತ್ತು ಯಶಸ್ಸಿನ ದಾಂಗುಡಿಯನ್ನು ಇಡ್ತಾ ಇದೆ. ಪ್ರಾಯಶಃ ಒಂದು ಸಿನಿಮಾ ಒಂದು ರೋಮಾಂಚನಗೊಳಿಸುವ ಆತ್ಯಂತಿಕ ಸ್ವರೂಪ ಏನು ಅಂತಂದರೆ, ಅದು ಕೊನೆಗೂ ಹೃದಯವನ್ನು ಮೀಟಿ ಕಣ್ಣಿನಲ್ಲಿ 4 ಹನಿಯನ್ನು ಹಾಕಿಸಿ ಮಾತು ಮೌನವಾಗಿ, ಮೌನದ ಒಳಗಡೆ ಅನುಭವದ ಒಂದು ನಗಾರಿ ತಣ್ಣಗೆ ಅದು ತನ್ನನ್ನು ತಾನು ಗುನುಗಿಕೊಳ್ಳುವುದು, ಅಬ್ಬರಿಸುವುದು, ಆತ್ಯಂತಿಕ ನೆಲೆಯಲ್ಲಿ ಅದು ರಭಸವಾಗಿ ನುಡಿದು ನಮ್ಮನ್ನು ಬೆರಗುಗೊಳಿಸುವುದು. ನಾನು ಇಲ್ಲಿ ಬೆರ್ಮೆ ಎಂಬ ಬೆರಗು ತಮ್ಮನೇಲನ್ನು ಕೊಟ್ಟಿದ್ದೇನೆ. ಅದರ ಜೊತೆ ಭಾರತೀಯ ಚಿತ್ರರಂಗದಲ್ಲೇ ನೀವೊಬ್ಬ ಪ್ರತ್ಯೇಕ ಪ್ರತಿಭೆ ಅನ್ನುವಂಥ ಒಂದು ವಿಶೇಷಣವನ್ನು ದಾಖಲಿಸಿದ್ದೇನೆ. ಒಬ್ಬ ನಟ ಮತ್ತು ನಿರ್ದೇಶಕ ಏಕೀಕೃತಗೊಂಡು ಇಡೀ ಚಿತ್ರದ ಒಂದು ಚರಿತ್ರೆಯಲ್ಲಿ, ಭಾರತೀಯ ಚಿತ್ರರಂಗದ ಚರಿತ್ರೆಯಲ್ಲಿ ಇಷ್ಟು ಶೀಘ್ರವಾಗಿ ಮತ್ತು ಇಷ್ಟು ಕಡಿಮೆಯ ಅವಧಿ ಮತ್ತು ಚಿತ್ರಗಳಲ್ಲಿ ಪ್ರಾಯಶಃ ವರ್ತಮಾನದಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲಬಹುದಾದಂಥ ಏಕೈಕ ಪ್ರತಿಭೆ, ಭಾಷಾತೀತವಾಗಿ ಮತ್ತು ದೇಶದ ಸಮಗ್ರ ಚಿತ್ರರಂಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಜ್ಞಾಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ರಿಷಬ್ ಶೆಟ್ಟಿ ವರ್ತಮಾನದಲ್ಲಿ ನಂಬರ್ 1 ನಿರ್ದೇಶಕ ಮತ್ತು ನಟ. ಒಬ್ಬ ಅಭಿಜಾತ ಕಲಾವಿದನ ಲಾಕ್ಷಣಿಕ ಸ್ವರೂಪ ಏನು ಅಂತ ನೀವು ನೋಡಬೇಕಾ? ನಿಜವಾದಂಥ ಅದರ ವಿಶ್ವರೂಪವನ್ನು ನೋಡಬೇಕಾ? ಅದರ ಇಡೀ ಅಚ್ಚರಿ ಮತ್ತು ನಿಬ್ಬೆರಗಿನ ಒಂದು ಜಗತ್ತನ್ನು ನೋಡಬೇಕಾ? ನೀವು ಕಾಂತಾರ ಚಾಪ್ಟರ್ 1 ನೋಡಬೇಕು, ನೋಡ್ತಾನೇ ಇರಬೇಕು, ಮತ್ತೆ ಮತ್ತೆ ನೋಡಬೇಕು. ನಿಮ್ಮನ್ನು ಅದು ಯಾವ ರೀತಿ ಆವರಿಸಿಕೊಳ್ತದೆ ಅಂತಂದರೆ, ಚಿತ್ರ ಮುಗಿದ ಮೇಲೆ ಏನು ಮಾಡಬೇಕು ಅನ್ನುವಂಥ ವಿಸ್ಮಯವೇ
ನಿಮ್ಮನ್ನು ಆವರಿಸ್ತದೆ. ನೀವು ಏನೂ ಮಾಡಲಾರದೆ ತಣ್ಣಗೆ ಮೌನದಲ್ಲಿ ಒಂದು ರೀತಿಯ ಸಿಡಿಲು ಬಡದ ಆಘಾತದಲ್ಲಿ ಕೂತಿರ್ತೀರಿ. ಇಲ್ಲ, ಒಂದು ದೈವ ಸಾಕ್ಷಾತ್ಕಾರದ ಅನುಭವದ ಆ ಬೆಳಕು ನಿಮ್ಮನ್ನು ಆವರಿಸಿ ನಿಮ್ಮನ್ನು ದಿಗ್ಮೂಢನನ್ನಾಗಿಸುತ್ತದೆ. ಇದು ಒಂದು ಶ್ರೇಷ್ಠ ಕಲಾಕೃತಿಯ ಲಕ್ಷಣ. ಒಂದು ಶ್ರೇಷ್ಠ ಕಲಾಕೃತಿ ನಿಮ್ಮನ್ನು ಆಳುವ ರೀತಿ, ಒಂದು ಶ್ರೇಷ್ಠ ಕಲಾಕೃತಿ ನಿಮ್ಮನ್ನು ಆವರಿಸುವ ರೀತಿ. ರಿಷಬ್ ಶೆಟ್ಟಿ ಚಿತ್ರಕೃಷಿಗೆ ಒಂದು ಮಾದರಿ, ಒಂದು ಪಠ್ಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ರಾಜಮೌಳಿಯಂಥ ನಿರ್ದೇಶಕನ ಬಾಹುಬಲಿಯನ್ನು ಒಂದು ಕ್ಷಣದಲ್ಲಿ ಕಾಂತಾರ ಚಾಪ್ಟರ್ 1ಕ್ಕೆ ನೀವು ಸಮೀಕರಿಸಿ ತೌಲನಿಕವಾಗಿ ನೋಡಿದರೆ ಬಾಹುಬಲಿಯ ರೋಮಾಂಚನ ಅದು ರೋಮಾಂಚನವೇ ಅಲ್ಲ ಅಂತ. ಒಂದು ಚಿತ್ರ ಆರಂಭ ಮತ್ತೆ ಅದರ ಮಧ್ಯಮ, ಅದರ ವಿವರಣೆ, ಅದರ ಅಂತಿಮ, ಅದರ ಕ್ಲೈಮ್ಯಾಕ್ಸು, ಈ ರೀತಿಯ ಹಂತಗಳಲ್ಲಿ ತನ್ನನ್ನು ತಾನು ಅದು ಇಡೀಯದಾಗಿ ಆವರಿಸಿ ಅದನ್ನು ಒಂದು ಚಿತ್ರ ಕಥೆ ಮತ್ತು ಚಿತ್ರದ ಸ್ವರೂಪ, ಚಿತ್ರದ ಭಾವಗಳು, ಚಿತ್ರದ ಪಾತ್ರಗಳ ಮೂಲಕ ಅದು ಹರಿಯುವ ರೀತಿ ಇದೆಯಲ್ಲ, ಅದು ಹೇಗೆ ಇರಬೇಕು ಅನ್ನೋದಕ್ಕೆ ಕಾಂತಾರ ಚಾಪ್ಟರ್ 1 ವರ್ತಮಾನದ ಉಜ್ವಲವಾದ ಉದಾಹರಣೆ. ಅವತರಣ, ಅದು ಗಂಗಾವತರಣ ಅಂತಾರಲ್ಲ, ಅದೇ ರೀತಿಯಲ್ಲಿ ನಂಬಿಕೆ, ಆಚರಣೆ, ದೈವ, ಬದುಕು, ಪ್ರಕೃತಿ, ಪುರುಷ, ಅದರ ಜೊತೆಗೆ ಇಡೀಯದಾದಂಥ ಮನುಷ್ಯನ ಒಂದು ಆ ಸ್ವಾರ್ಥ ಮತ್ತು ನಿಸ್ವಾರ್ಥದ ಮಧ್ಯೆಯ ಒಂದು ಅಗ್ನಿ ಸ್ಪರ್ಶ, ಅದೊಂದು ಬಹಳ ದೊಡ್ಡ ಸಂಘರ್ಷ. ಅದರ ಜೊತೆಗೆ ಆ ಸಂಘರ್ಷದ ಆಳದಲ್ಲಿರುವುದು ಬದುಕಿನ ಸಾಕ್ಷಾತ್ಕಾರ. ಆ ಕಾಂತಾರವನ್ನು ನೋಡಿದವರಿಗೆ ಈ ಕಾಂತಾರ ನೋಡಿದ ಮೇಲೆ ಆ ಕಾಂತಾರ ಏನೂ ಅಲ್ಲ. ಇದೇ ಒಂದು ತಾತ್ಪರ್ಯ, ಇದೇ ಒಂದು ಪ್ರತಿಕ್ರಿಯಾತ್ಮಕವಾದಂಥ ಬೆರಗು ನನಗೆ ಬಾಹುಬಲಿಯನ್ನು ನೋಡಿದಾಗಿತ್ತು. ಬಾಹುಬಲಿಯ ಮೊದಲ ಭಾಗವನ್ನು ನೋಡಿದಾಗ ಎರಡನೇ ಭಾಗ ಇನ್ನು ಹೇಗಿರಬಹುದು? ಮೊದಲ ಭಾಗವೇ ಶ್ರೇಷ್ಠ, ಇನ್ನು ಎರಡನೇ ಭಾಗ ಕನಿಷ್ಠ ಆಗತ್ತೋ ಅತಿಶ್ರೇಷ್ಠ ಆಗತ್ತೋ ಅನ್ನುವಂಥ ಒಂದು ಕುತೂಹಲ ಇತ್ತು. ಕಾಂತಾರದ ಬಗ್ಗೆ ಅದೇ ಇತ್ತು. ಕನ್ನಡದಲ್ಲಿ ಬಹುತೇಕವಾಗಿ ಈ ಕುರಿ ಸೀರೀಸು, ಕತ್ತೆ ಸೀರೀಸು ಈ ಥರದ ಬಿಟ್ಟರೆ, ಹ್ಯೂಮರ್ ಬೇಸ್ಡ್ ಸಿನಿಮಾ ಬಿಟ್ಟರೆ, ನಮ್ಮಲ್ಲಿ ಭಾಗ 1, 2 ಇತ್ಯಾದಿ ಬಂದದ್ದು ಈ ರೀತಿಯ ಸಕ್ಸಸ್ಸನ್ನು ಬಿಡಿ ಒಂದು ಸಾಮಾನ್ಯ ಸಕ್ಸಸ್ಸನ್ನು ಕಂಡದ್ದು ಬಹಳ ಅಪರೂಪ. ಈ ನಮ್ಮ ಹೊಂಬಾಳೆಯ ಫಿಲ್ಮ್ಸಿನ ಚಿತ್ರಗಳನ್ನು ಬಿಟ್ಟರೆ. ಹಾಗಾಗಿ ಕಾಂತಾರ ಚಾಪ್ಟರ್ 1 ಯಾವ ರೀತಿಯಲ್ಲಿ ಅದು ಮುಪ್ಪರಿಗೊಂಡು ನೂರ್ಮಡಿಗೊಂಡು ಬಂದಿದೆ ಅಂತಂದರೆ, ಅದು 15 ಕೋಟಿಯಲ್ಲಿ ಆದ ಸಿನಿಮಾ, ಇದು 125 ಕೋಟಿಯಲ್ಲಿ ಆದ ಸಿನಿಮಾ. ನಮ್ಮಲ್ಲಿ ಬಹುತೇಕ ನಿರ್ಮಾಪಕರು, ನಿರ್ದೇಶಕರು ಮತ್ತು ನಟರು ಈ ಪ್ರಥಮ ಸಿನಿಮಾದ ಬಜೆಟ್ಗಿಂತ 10 ಪಟ್ಟು ದೊಡ್ಡ ಬಜೆಟ್ ಸೆಕೆಂಡ್ ಸಿನಿಮಾ ಅಂತ ಆದಾಗ ಅಲ್ಲಿ ಮೈಮರೆತು ವ್ಯಾವಹಾರಿಕತೆಯನ್ನು ಉಪಯೋಗಿಸಿ ಚಿತ್ರ ಮಾಡುವ ಬದಲು ಚಿತ್ರಾನ್ನ ಮಾಡುವುದೇ ಜಾಸ್ತಿ. ಆದರೆ KGFನಂಥ ಭಾಗ 1, ಭಾಗ 2 ಸಮಾನ ಮತ್ತು ಅದನ್ನು ಸಮೀಕರಿಸಿ ಮೀರುವ ಯಶಸ್ಸನ್ನು ಬಿಟ್ಟರೆ, ಕಾಂತಾರ ಸತ್ಯವಾಗಿ ಹೇಳಬೇಕು ಅಂತಂದರೆ ತನ್ನದೇ ಆದಂಥ ಒಂದು ಚರಿತ್ರೆಯನ್ನು ನಿರ್ಮಿಸಿದೆ. ಅದು ಕಾಂತಾರವನ್ನೇ ಮೀರಿಸಿದೆ. ರಿಷಬ್ ಶೆಟ್ಟಿ ಕಾಂತಾರದ ಕಾಂತಿಯಷ್ಟೇ ಅಲ್ಲ, ಇಡೀ ಚಿತ್ರಕೃಷಿಯ ಒಂದು ಉಜ್ವಲ ಕಾಂತಿಯಾಗಿ ಬೆಳಗಿದ್ದಾರೆ, ಬೆಳೆದಿದ್ದಾರೆ ಮತ್ತು ಇಡೀ ಭಾರತೀಯ ಚಿತ್ರರಂಗವನ್ನು
ಆಳಿದ್ದಾರೆ, ಆಳ್ತಾರೆ. ಇದರ ಟ್ರೈಲರ್ ಬಂದಾಗ ನನಗೆ ಪ್ರತಿಕ್ರಿಯಿಸಿದ್ರು, 45 ನಿಮಿಷದ ಮಾತಾಡಿದ್ರಲ್ಲ, ಇನ್ನು ಸಿನಿಮಾ ಬಂದಾಗ ಎಷ್ಟು ಮಾತಾಡ್ತೀರಿ, ಎಷ್ಟು ಕಂತುಗಳಲ್ಲಿ ಮಾತಾಡ್ತೀರಿ? ಮಾತಾಡ್ತಾನೇ ಇರಬೇಕು ಅಂತ ಅನಿಸುವ ಸಿನಿಮಾ ಏನಾದರೂ ಇದ್ದರೆ ಅದು ಕಾಂತಾರ ಚಾಪ್ಟರ್ 1. ಮಾತು ಮೌನವಾಗಿ, ಮೌನದ ಹೊಕ್ಕುಳಿಂದ, ನಾಭಿಯಿಂದ ಅನುಭವ ಮತ್ತು ಅನುಭೂತಿಯ ಬೆಳಕು ತಂತಾನೇ ಉಜ್ವಲವಾಗಿ ಹುಟ್ಟಿ ನಿಮ್ಮನ್ನೇ ನಿಬ್ಬರಿಗೊಳಿಸುವಂಥ ಯಾವುದಾದರೂ ಚಿತ್ರಕೃತಿ ಅಂತಿದ್ರೆ ಅದು ಕಾಂತಾರ ಚಾಪ್ಟರ್ 1. ರಿಷಭನ್ನ ಯಾವ ರೀತಿಯಲ್ಲಿ ನೋಡಬೇಕು? ಈ ಸಿನಿಮಾದ ಕಥೆಯನ್ನ ಬಗ್ಗೆ ನನಗೆ ಏನನ್ನೂ ಕೇಳಬೇಡಿ. ಕಥೆಯನ್ನ ಹೇಳುವುದು ವಿಮರ್ಶೆಯೂ ಅಲ್ಲ, ಕಥೆಯನ್ನ ಹೇಳುವುದು ಅಥವಾ ಕಥೆಯ ಮೂಲಕ ಚಿತ್ರವನ್ನು ನಿಮಗೆ ಪರಿಚಯಿಸುವುದು ನನ್ನ ಕೆಲಸವೂ ಅಲ್ಲ, ಆಗಬಾರದು. ಆ ಚಿತ್ರದಿಂದ ಆದಂಥ ಅನುಭೂತಿಯ ಎಳೆಗಳನ್ನು ನಿಮಗಷ್ಟೇ ನಾನು ಹೇಳಬಲ್ಲೆ. ಯಾಕೆಂತಂದರೆ ಆ ಸಿನಿಮಾ ಕೊಡುವಂಥ ಅನುಭೂತಿಯ ವಿಶ್ವರೂಪ ಇದೆಯಲ್ಲ, ಅದನ್ನು ಯಾರಿಂದಲೂ ನಿಮಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಅನುಭವಿಸಬೇಕು, ನೀವೇ ಅನುಭವದ ಬೆಳಕಲ್ಲಿ ನೋಡಬೇಕು. ಆ ಚಿತ್ರವನ್ನು ನೋಡ್ತಾ 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 ನೀವು ಕರಗಿ ನೀರಾಗಿ ಹರಿಯಬೇಕು. ಭಾವಾವತರಣ ಅದು. ಇಡೀ ಥಿಯೇಟರ್ನಲ್ಲಿ ನನಗಾದ ಅನುಭೂತಿ, ನನಗಾದ ರೋಮಾಂಚನ, ನಿಬ್ಬೆರಗು ಇಡೀ ಥಿಯೇಟರಿನ 100% ಪ್ರತಿಯೊಬ್ಬರ ಭಾವ ಮತ್ತು ಅನುಭವ ಆಗಿತ್ತು. ಅದಕ್ಕಾಗಿಯೇ ಹೇಳಿದ್ದು, ಕಾಂತಾರ ಚಾಪ್ಟರ್ ನೋಡಿದ ಅನುಭವದ ವ್ಯಾಖ್ಯಾನ ಏನು ಅಂತಂದರೆ ಅದೊಂದು ಭಾವಾವತರಣ. ಅದು ರಭಸವಾಗಿ ಧುಮುಕಿ ನಿಮ್ಮನ್ನು ತಲ್ಲಣಗೊಳಿಸುವ, ನಿಮ್ಮನ್ನು ಖುಷಿಗೊಳಿಸುವ, ನಿಮ್ಮನ್ನು ಒಂದು ರೀತಿಯಲ್ಲಿ ಮೂರ್ಛೆ ಹೋಗುವ ರೀತಿಯಲ್ಲಿ ಅದು ತಲ್ಲಣಿಸುವ ರೀತಿ ಇದೆಯಲ್ಲ, ಮತ್ತೆ ನೀವು ಆ ಸಿನಿಮಾವನ್ನು ನೋಡ್ತೀರಿ, ಮತ್ತೆ ಮತ್ತೆ ನೋಡ್ತೀರಿ, ಮತ್ತೆ ಮತ್ತೆ ನೋಡಲೇಬೇಕು. ಹಾಗಾದರೆ ಕಾಂತಾರದ ಶ್ರೇಷ್ಠತೆ ಏನು? ರಿಷಬ್ ಶೆಟ್ಟಿಯ ಶ್ರೇಷ್ಠತೆ ಏನು? ಇಂಥ ಸಿನಿಮಾವನ್ನು, ಅದಕ್ಕೆ ಹಣವನ್ನು, ಸಮಯವನ್ನು ನೀರಿನ ಹಾಗೆ ಖರ್ಚು ಮಾಡಲಿಕ್ಕೆ ಟೊಂಕ ಕಟ್ಟಿದ ವಿಜಯ್ ಕಿರಂಗದೂರು ಮತ್ತು ಹೊಂಬಾಳೆಯ ವೃತ್ತಿಪರವಾದಂಥ, ಅಭಿರುಚಿಪರವಾದಂಥ ನಿರ್ಮಾಣದ ಸಂಸ್ಥೆಯ ಹೆಚ್ಚುಗಾರಿಕೆ ಏನು? ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು, ಸುದೀರ್ಘವಾಗಿ ಹಂಚ್ಕೋಬೇಕು. ದಯವಿಟ್ಟು ನೀವು ನೋಡ್ತೀರಿ ಅನ್ನುವ ನಂಬಿಕೆ ನನಗಿದೆ. ಕಾಂತಾರ ಚಾಪ್ಟರ್ 1 ಅಂತ ಸಿನಿಮಾದ ಬಗ್ಗೆ ಮಾತಾಡುವ ಅವಕಾಶ ಬಹಳ ಅಪರೂಪಕ್ಕೆ ಸಿಗುವುದು, ಅದರಲ್ಲೂ ಕನ್ನಡದಲ್ಲಿ. ಕನ್ನಡದ ನಿರ್ದೇಶಕರು ಅಂದರೆ ಫ್ಲೂಕು ಅಂತ ಲೆಕ್ಕ. ಎಲ್ಲೋ ಅಪರೂಪಕ್ಕೊಂದು ಎಡಮಗ್ಲಲ್ಲಿ ಎದ್ದಿದ್ದೋ ಬಲಮಗ್ಲಲ್ಲಿ ಎದ್ದಿದ್ದೋ ಗೊತ್ತಿಲ್ಲ, ಒಂದು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸಿನಿಮಾ ಬಂದುಬಿಡುತ್ತೆ. ಅದು ಭಾರತದ ಕಕ್ಷೆಯನ್ನು ಮೀರಿ ವಿಶ್ವದ ಭೂಪಟದಲ್ಲಿ ರಾರಾಜಿಸ್ತದೆ. ಕೊನೆಗೆ ಮಕಾಡೆ ಮಲಗ್ತದೆ ಇಡೀ ಕನ್ನಡ ಚಿತ್ರರಂಗ. ಮತ್ತೆ ಇದೇ ಸಿನಿಮಾವನ್ನು ಇದೇ ಬೃಹಸ್ಪತಿ ಮಾಡಿದ್ದು ಹೌದೇ ಅಂತ ನಾವು ಉದ್ಗಾರ ತೆಗೆಯುವಷ್ಟು ಇನ್ನೊಂದು ಸಿನಿಮಾವನ್ನು ಅದೇ ನಿರ್ದೇಶಕ, ಅದೇ ನಿರ್ಮಾಪಕರು ಕೆಟ್ಟದ್ದಾಗಿ, ಕಳಪೆಯಾಗಿ ಮಾಡ್ತಾರೆ. ಅದು ವಾಸ್ತವ. ಕನ್ನಡದ ಒಂದು ಶಾಪ ಅದು. 80ರ ದಶಕದ ಈಚೆ ಮಾತು ಹೇಳ್ತಾ ಇರೋದು ನಾನು. ನಮ್ಮಲ್ಲಿ ಅಂಥ ಉದಾಹರಣೆಗಳೇ ಜಾಸ್ತಿ. ಕನ್ಸಿಸ್ಟೆನ್ಸಿ ಇಲ್ಲ, ನಿರಂತರತೆ ಇಲ್ಲ. ಯಾಕೆ ಅಂತಂದರೆ ಪ್ರಾಮಾಣಿಕತೆ ಇಲ್ಲ, ತಾದಾತ್ಮ್ಯ ಇಲ್ಲ, ತಪಸ್ಸಿಲ್ಲ, ವೃತ್ತಿಪರತೆ ಇಲ್ಲ. ತನ್ನನ್ನು ತಾನು ಗಂಧದ ಕೊರಡಿನ ಹಾಗೆ ತೇದು 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 ಸಿನಿಮಾ ಮಾಡಬೇಕು ಅನ್ನುವಂಥ ನಿರ್ದೇಶಕನ ಮನೋಭಾವ ಇಲ್ಲ. ಹಣ ಮಾಡುವ, ಹಣದ ಹಿಂದೆ ಓಡುವ, ಐಷಾರಾಮಿ ಜೀವನವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನು ಎಳಕೊಂಡು ತನ್ನದಾಗಿಸ್ಕೊಂಡು ತಟಸ್ಥವಾಗಿ ಸುಖವಾಗಿ ಬದುಕುವ ಈ ಪ್ರವೃತ್ತಿ ಇದೆಯಲ್ಲ, ಇದೇ ನಮ್ಮಲ್ಲಿ ನಿರ್ದೇಶಕರಿಗೂ ನಟರಿಗೂ ಎಲ್ಲರಿಗೂ ಏಕಕಾಲದಲ್ಲಿ ಶಾಪವಾಗಿ ತಟ್ಟಿದೆ. ಹಾಗಾಗಿ ರಿಷಬ್ ನಮಗೆ ಯಾಕೆ ಮುಖ್ಯ ಆಗ್ತಾರೆ? 5 ವರ್ಷದ ಶ್ರಮ. ಕಾಂತಾರ ಚಾಪ್ಟರ್ 1 ಶುಭಂ ಅಂತ ಬರೆಯಲಿಕ್ಕೆ ಶುರು ಮಾಡಿದ ಕ್ಷಣದಿಂದ ಇವತ್ತಿನವರೆಗೆ ಲೆಕ್ಕ ಹಾಕಿದರೆ 5 ವರ್ಷದ ಶ್ರಮ.
250 ದಿನದ ಶೂಟಿಂಗು 2023ರಲ್ಲಿ ಶೂಟಿಂಗಿನ ಅಧಿಕೃತ ಆರಂಭ. ಕಾಂತಾರ ಕುಂದಾಪುರದ ಕಾಡಿನ ಕುಸುಮ. ತನ್ನ ಹುಟ್ಟೂರು, ತಾನು ಓಡಾಡಿದ ಊರು, ಅದರ ಅಕ್ಕಪಕ್ಕ ಇಡೀ ಒಂದು ಪ್ರದೇಶವನ್ನೇ ಇಟ್ಕೊಂಡು ಇವತ್ತು ವಿಶ್ವಮಟ್ಟದ ಯಾವುದೇ ಹಾಲಿವುಡ್ ಸಿನಿಮಾಕ್ಕೂ ಗುಲಗುಂಜಿಯಷ್ಟು ಕಡಿಮೆಯಾಗದ ರೀತಿಯಲ್ಲಿ ಕಟ್ಟಿಕೊಟ್ಟಂಥ ಸಿನಿಮಾ ಇದ್ದರೆ ಅದು ಕಾಂತಾರ ಚಾಪ್ಟರ್ 1. ಆದರೆ ಹಾಲಿವುಡ್ ಸಿನಿಮಾದಲ್ಲಿ ನಿಮಗೆ ಹೊರಾವರಣದ ಭರ್ಜರಿಯಾದಂಥ ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಒಂದು ಇಡೀ ಪ್ರಪಂಚವನ್ನೇ ಅವರು ಎತ್ತಿ ತೋರಿಸ್ತಾರೆ. ಆದರೆ ಅದರ ಒಳಗಡೆ ಭಾವನಾತ್ಮಕತೆ, ಸೆಂಟಿಮೆಂಟು ಅಥವಾ ನಮ್ಮ ರಿಚುವಲ್ಸು, ನಮ್ಮ ಕಲ್ಚರು, ನಮ್ಮ ನಾಡಿಯನ್ನು, ನಮ್ಮ ನಾಡಿ ಮಿಡಿತವನ್ನು ಹಾಸುಹೊಕ್ಕಾಗಿ ಆವರಿಸಿರುವಂಥ ನಮ್ಮ ಬದುಕಿನ ಇಡೀದಾದಂಥ ನೆಲದ ಒಂದು ಸಂಸ್ಕೃತಿಯ ಬಿಂಬವಾಗಲಿ ಭಾವವಾಗಲಿ ಇರುವುದಿಲ್ಲ. ನೆನಪಿಡಿ, ಕಾಂತಾರ ಚಾಪ್ಟರ್ 1ನ ಶ್ರೇಷ್ಠತೆ ಏನು ಅಂತಂದರೆ, ಒಂದು ಸಿನಿಮಾದ ಒಟ್ಟು ಕೃತಿ ಮೌಲ್ಯದ ಅಂಗೋಪಾಂಗಗಳು ಅಂತ ಏನೇನಿದೆ, ಪ್ರತಿಯೊಂದು ಅಂಗಗಳು ನಂಬರ್ 1 ರೀತಿಯಲ್ಲಿ ಕೆಲಸ ಮಾಡಿದ್ದು, ಅಭಿವ್ಯಕ್ತಿಗೊಂಡಿದ್ದು ಮತ್ತು ನಮ್ಮನ್ನು ಆವರಿಸಿದ್ದು. ಪಾತ್ರಗಳಿರ್ಬೋದು, ಚಿತ್ರಕಥೆ ಇರಬಹುದು, ಕಥೆ ಇರಬಹುದು, ನಿರೂಪಣೆ ಇರಬಹುದು, ಸಂಗೀತ ಇರಬಹುದು, BGM ಇರಬಹುದು, ಅಭಿವ್ಯಕ್ತಿಯ ಪ್ರತಿಯೊಂದು ಪಾತ್ರದ ಆತ್ಯಂತಿಕವಾದಂಥ ನೆಲೆ ಇರಬಹುದು. ಒಂದು ಸಿನಿಮಾ ಹೇಗೆ ಸಾಗಬೇಕು ಅದಕ್ಕೆ ಪ್ರಾತಿನಿಧಿಕವಾಗಿಯೇ ಬಂದದ್ದು ಟ್ರೈಲರು. ಟ್ರೈಲರನ್ನು ನೋಡಿ ಹೇಳಿದರು ಎಷ್ಟೋ ಜನ, ತುಂಬ ಸಪ್ಪೆ, ತುಂಬ ಸರಳ, ತುಂಬ ನಿಧಾನ, ಟ್ರೈಲರ್ನಲ್ಲಿ ಏನೂ ಅಂಥ ಅದ್ಭುತಗಳಿಲ್ಲ. ಸಿನಿಮಾದಲ್ಲಿದ್ದಂಥ ಅದ್ಭುತಗಳನ್ನು ಟ್ರೈಲರಲ್ಲೇ ನೀವು ತೋರಿಸ್ಬಿಟ್ರೆ ಸಿನಿಮಾ ಯಾವ ಮಣ್ಣಗಟ್ಟಿಗೆ? ಇದು ರಿಷಬ್ನ ಥಿಯರಿ. ನೀವು ಟ್ರೇಲರನ್ನು ನೋಡಿದಾಗ ನಿಮಗೆ ಒಂದಿಷ್ಟು ಸಿನಿಮಾದ ಅಚ್ಚರಿಗಳನ್ನು, ನಿಬ್ಬೆರಗನ್ನು, ಒಂದು ಉಪ್ಪಿನಕಾಯಿ ಹಾಗೆ ನಾಲಿಗೆಗೆ, ರುಚಿಗೆ ಒಂದಿಷ್ಟು ತೋರಿಸಿ ಹೋಗ್ತಾನೆ. ಅದೇ ನೀವು ಕಾಂತಾರ ಚಾಪ್ಟರ್ 1 ನೋಡಿದಾಗ ಸತ್ಯವಾಗಿ ಹೇಳಬೇಕು ಅಂದರೆ ಟ್ರೇಲರನ್ನು ಕಟ್ಟಿ ಬಿಸಾಡಿ ಚಾಪ್ಟರ್ 1ನ ಪ್ರತಿ ಕ್ಷಣದ ಅನನ್ಯತೆ ಮತ್ತು ಅದ್ಭುತ, ಅದು ತಾಂತ್ರಿಕವಾಗಿ ಪಾತ್ರದ ಮುಖೇನ, ಸನ್ನಿವೇಶದ ಮುಖೇನ ಮತ್ತು ಅವರು ಹಾಕಿರುವ ಸೆಟ್ಗಳು ಇಡೀದಾಗಿ ಚಿತ್ರವನ್ನು ಕಟ್ಟಿ ಕೆತ್ತಿ ನಿರೂಪಿಸಿದ ರೀತಿ ಇದೆಯಲ್ಲ, ಅದು ನಿರ್ದೇಶಕನ ಶ್ರೇಷ್ಠತೆಯ ಲಕ್ಷಣ, ಅನನ್ಯತೆಯ ಲಕ್ಷಣ. ಭಾರತೀಯ ಚಿತ್ರರಂಗದಲ್ಲಿ ಘಂಟಾಘೋಷವಾಗಿ ಹೇಳ್ತಾನೆ ಕೇಳಿ, ಒಬ್ಬ ನಟನಾಗಿ ನಿರ್ದೇಶಕನಾಗಿ ಏಕತ್ರಗೊಂಡು ಇಂಥ ಒಂದು ಅನನ್ಯ ಚಿತ್ರವನ್ನು, ಅದರಲ್ಲೂ ತಾನೇ ಮಾಡಿದ ಕಾಂತಾರ ಕನ್ನಡ ಚಿತ್ರ, ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದಲ್ಲ, ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದು ಜನರು, ನೋಡುಗರು. ಅದನ್ನು ವಿಶ್ವದ ಭೂಪಟದಲ್ಲಿ 750 ಕೋಟಿಗೂ ಹೆಚ್ಚು ಗಳಿಕೆಯ ಮೂಲಕ ಭಾಷಾತೀತವಾಗಿ ಅದು ಆವರಿಸಿ ಆ ಸಿನಿಮಾದ ಬಗ್ಗೆನೇ ಒಂದು ವ್ಯಾಖ್ಯಾನಿಸುವ ರೀತಿಯಲ್ಲಿ, ರಿಷಬ್ ಶೆಟ್ಟಿಗೆ ರಾಷ್ಟ್ರ ಪ್ರಶಸ್ತಿ ಬರುವ ರೀತಿಯಲ್ಲಿ ಆವರಿಸಿಕೊಂಡದ್ದು, ಬೆಳೆದದ್ದು, ಬೆಳಗಿದ್ದು ಅದು ಚಿತ್ರದ ಆತ್ಮದಿಂದ. ಅದೇ ಚಿತ್ರವನ್ನು ಮೀರಿ ಅದು 1 ಪಟ್ಟು ಯಶಸ್ಸಾದರೆ ಕಾಂತಾರ ಚಾಪ್ಟರ್ 1 100 ಪಟ್ಟು ಯಶಸ್ಸಿನ ಚಿತ್ರ. ಒಂದು VFX ಈ ಕಾಲದಲ್ಲಿ ತಾಂತ್ರಿಕತೆಯ ವೈಭವ ಮತ್ತು ಕೈ ಸಿಕ್ಕುವಂಥ ಒಂದು ತಂತ್ರಜ್ಞತೆ ಇದೆ ಎನ್ನುವ ಕಾರಣಕ್ಕಾಗಿ ಎಲ್ಲರೂ VFX ಅನ್ನು ಮಾಡುವರೆ, CG ವರ್ಕನ್ನು ಮಾಡುವವರೇ. ಆದರೆ ಇಲ್ಲಿ ಒಂದು ಹುಲಿಯ ಪಾತ್ರವನ್ನು ತರ್ತಾನೆ ರಿಷಬ್. ಆ CG ವರ್ಕನ್ನು ನೋಡಿ, ಅದರ ಒಂದೊಂದು ಮೀಸೆಯಿಂದ ಹಿಡಿದು ಕೂದಲಿಂದ ಹಿಡಿದು ಅದರ ಪಂಜು, ಆ ಹೆಜ್ಜೆ, ಅದರ ಗುರುತು, ಅದಿಡುವ ರೀತಿ ಪ್ರತಿ ಒಂದನ್ನು ನೀವು ನೋಡಿ ಕಲಿಬೇಕು ನಿರ್ದೇಶಕರೇ. ಬರೀ ಸುಮ್ಮನೆ ನಿರ್ಮಾಪಕ ದುಡ್ಡು ಕೊಡ್ತಾನೆ ಅಂತ CG ವರ್ಕ್ ಮಾಡಿ ಏನೋ ಭಯಂಕರ ಕಡ್ದಾಕಿದ್ದೇನೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದಲ್ಲ. VFX ಅನ್ನು ಹೇಗೆ ಬಳಸಬೇಕು, ಆ ತಂತ್ರಜ್ಞತೆಯನ್ನು, CG ವರ್ಕನ್ನು ಹೇಗೆ ಮಾಡಬೇಕು, ಒಂದು ನೆರಳು ಬೆಳಕಿನ ಆಟವನ್ನು ಯಾವ ರೀತಿ ಅರವಿಂದ್ ಕಶ್ಯಪ್ನಂಥ ಕ್ಯಾಮರಾಮನ್ ಬಳಸಬಹುದು, ಅಜನೀಶ್ ಲೋಕನಾಥನಂಥ
ಒಬ್ಬ ಸಣ್ಣ ಹುಡುಗ ಚಿತ್ರದಿಂದ ಚಿತ್ರಕ್ಕೆ, ಚಿತ್ರದಿಂದ ಚಿತ್ರಕ್ಕೆ ಹೇಗೆ ಅವನು ಊರ್ಧ್ವಮುಖಿಯಾಗಿ ತನ್ನ ಕೃತುಶಕ್ತಿಯಿಂದ ಬೆಳೆತಾನೆ, ಜನರ ಮನಸ್ಸನ್ನು ಎಳೆತಾನೆ ಮತ್ತು BGM ಅನ್ನೋದಕ್ಕೆ ಅನ್ವರ್ಥವಾಗಿ ಒಬ್ಬ ಸಂಗೀತ ನಿರ್ದೇಶಕ ಚಿತ್ರದ ಯಶಸ್ಸಿನ ಹವಿರ್ಭಾಗವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ತಾರೆ ಅಜನೀಶ್ ಲೋಕನಾಥ್. ಅರವಿಂದ್ ಕಶ್ಯಪ್ನ ಕೆಲಸ ಈವರೆಗಿನ ಕನ್ನಡದ ಸಿನಿಮಾಗಳಲ್ಲೇ ಅತ್ಯಂತ ಉತ್ಕೃಷ್ಟ ಕೆಲಸ ಅಂತ ಎದೆ ತುಂಬಿ ಹೇಳ್ತೇನೆ. ಕತ್ತಲು ಮತ್ತು ಹಗಲಿನ ವ್ಯತ್ಯಾಸವನ್ನು ಸಿನಿಮಾದಲ್ಲಿ ನೋಡುವ ಒಂದು ರೂಪ ಬಹಳ ವಿಚಿತ್ರವಾಗಿರುತ್ತೆ. ಕತ್ತಲು ಅಂತ ಹೇಳ್ತಾನೆ ಬೆಳಕಿನಲ್ಲಿ ತೋರಿಸ್ತಾರೆ ನಮಗೆ. ಆದರೆ ಇಲ್ಲಿ ರಿಷಬ್ ಇರ್ಬೋದು, ಅದು ಕ್ಯಾಮರಾಮನ್ ಅರವಿಂದ್ ಇರ್ಬೋದು, ಅಥವಾ ಇಡೀ ತಂಡದ ಒಂದು ಚಿಂತನೆಯ ದ್ರವ್ಯ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಆ ಒಂದು ಕತ್ತಲಿನ ದೃಶ್ಯಾವಳಿಗಳನ್ನು ಕೂಡ ಕತ್ತಲಿನಲ್ಲೇ ತೋರಿಸುವ ಸಾಧ್ಯತೆಯನ್ನು ಎಷ್ಟು ನವಿರಾಗಿ ರೋಮಾಂಚಕಾರಿಯಾಗಿ ತೋರಿಸಿದ್ದಾರೆ ಅಂತಂದರೆ ಅದ್ಭುತ. ಆಮೇಲೆ ಇಲ್ಲಿಯ ಪಾತ್ರಗಳು, ಅದು ರಿಷಬ್ ಶೆಟ್ಟಿ ಇರ್ಬೋದು, ರುಕ್ಮಿಣಿ ವಸಂತ್ ಇರ್ಬೋದು, ಗುಲ್ಶನ್ ದೇವಯ್ಯ ಇರ್ಬೋದು, ಜಯರಾಮ್ ಇರ್ಬೋದು, ಪ್ರತಿ ಪಾತ್ರವು. ಆಮೇಲೆ ರಿಷಬ್ ಶೆಟ್ಟಿಯ ಕಥನಗಾರಿಕೆಯೇ ವಿಶಿಷ್ಟ. ಅದು ಅವರು ಸೀರಿಯಸ್ ಆದಂಥದ್ದನ್ನು ಕೂಡ ಹ್ಯೂಮರ್ ಮೂಲಕ ಹೇಳ್ತಾರೆ, ಹ್ಯೂಮರಲ್ಲೂ ಒಂದು ಗಾಂಭೀರ್ಯವನ್ನು ನೆಡ್ತಾರೆ. ವೈರುಧ್ಯದ ಒಂದು ನಿರೂಪಣೆ ಇದು. ಚಿತ್ರ ಬಹಳ ಸಹಜವಾಗಿ ಸರಳವಾಗಿ ಆರಂಭ ಆಗುತ್ತೆ. ಒಂದು 20-25 ನಿಮಿಷ ಪಾತ್ರಗಳ ಎಸ್ಟಾಬ್ಲಿಷ್ಮೆಂಟ್ಗೆ ಹೋಗುತ್ತೇನೋ ಅಂತ ಅನಿಸ್ತದೆ. ಏನಿದೆ ಕಾಂತಾರ ಚಾಪ್ಟರ್ 1 ಬಹಳ ತೆಳುವಾಗಿ ಹೋಗ್ತಾ ಇದೆಯಲ್ಲ, ಸರಳವಾಗಿ ಹೋಗ್ತಾ ಇದೆಯಲ್ಲ, ಎಲ್ಲೂ ನಮ್ಮನ್ನು ಎದೆಗೆ ಎದೆ ಕೊಟ್ಟು ಕೈ ಹಾಕಿ ಮನಸ್ಸನ್ನು ಎಳೆಯುವಂಥ ಯಾವುದೇ ರೀತಿ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾನೆ ಅದು ತನ್ನ ನಡೆಯನ್ನು ಮುಂದುವರಿಸ್ತಾ ಮಧ್ಯಂತರದ ಹಂತಕ್ಕೆ ಬರುವಾಗ ಮಧ್ಯಂತರದಲ್ಲೂ ಕೂಡ ಒಂದು ಕ್ಲೈಮ್ಯಾಕ್ಸಿನ ಸ್ವರೂಪವನ್ನು ಕೊಡಬಹುದು ಅನ್ನುವಂಥ ಒಂದು ಹೊಸ ಆವಿಷ್ಕಾರ ಏನಾದರೂ ಇದ್ದರೆ ಅದು ಕಾಂತಾರ ಚಾಪ್ಟರ್ 1. ಒಂದು ಸಿನಿಮಾ 3 ಕ್ಲೈಮ್ಯಾಕ್ಸು. ಆಮೇಲೆ ಆ ದೈವ ಸ್ವರೂಪವನ್ನು ಬೆಂಕಿಯ ರೂಪದಲ್ಲಿ, ಆಕಾಶದ ರೂಪದಲ್ಲಿ ಅದನ್ನು ಒಂದು ಆ ಕಟ್ಟಿಕೊಟ್ಟಂಥ ಒಂದು ಅನನ್ಯತೆ ಇದೆಯಲ್ಲ, ನಿಮಗೆ ಅದನ್ನು ಹೇಗೆ ಅರ್ಥೈಸಬೇಕು ಅಂತ ಆಗೋದಿಲ್ಲ ಅಂತ. ಪ್ರತಿ ಹಂತದಲ್ಲೂ ರೋಚಕತೆಯ ರುದ್ರಭೀಭತ್ಸವಾದಂಥ ಚಿತ್ರಣ. ಪ್ರತಿ ಪಾತ್ರವು ಸಣ್ಣ ಸಣ್ಣ ಒಂದು ಮಗುವಿನ ಪಾತ್ರ, ಒಂದು ತಾಯಿಯ ಪಾತ್ರ, ಒಂದು ತಂದೆಯ ಪಾತ್ರ, ಒಬ್ಬ ಸೈನಿಕನ ಪಾತ್ರ, ಯಾರೋ ಒಬ್ಬ ವಿದೇಶಿಗ ವ್ಯಾಪಾರಕ್ಕೆ ಬರುವವನು. ಸಣ್ಣ ಸಣ್ಣ ಪಾತ್ರವನ್ನೂ ಕೂಡ ಒಬ್ಬ ನಿರ್ದೇಶಕ ತನ್ನ ಸೂಕ್ಷ್ಮತೆಯಿಂದ ಅದಕ್ಕೊಂದು ಜಗತ್ತನ್ನು ಕಟ್ಟಿಕೊಡಬೇಕು. ಒಟ್ಟು ಚಿತ್ರ ಜಗತ್ತಿನಲ್ಲಿ ಅದು ಅಮರವಾಗಬೇಕು, ಅದು ಅತ್ಯಂತ ಮೌಲಿಕವಾಗಿ ನೋಡುಗರ ಮನಸ್ಸನ್ನು ಗೆಲ್ಲಬೇಕು. ಚಿತ್ರ ಕೇವಲ ನಾಯಕ, ನಾಯಕಿ, ಖಳನಾಯಕ, ಇನ್ನೊಂದೋ ಮಗದೊಂದೋ ಕೆಲವು ಇದು ಮೈಲಿಗಲ್ಲುಗಳು ಅಷ್ಟೇ ಅಲ್ಲ. ಸಮಗ್ರವಾದ ಕೆತ್ತನೆ, ಸಮಗ್ರವಾದ ನೋಟ, ಸಮರ್ಥವಾದಂಥ ನಿರೂಪಣೆ ಮತ್ತು ನಿರ್ದೇಶನ ಅಂತಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಕಾಂತಾರ ಚಾಪ್ಟರ್ 1 ಸದ್ಯದ ಈ ಹೊತ್ತಿನ ಒಂದು ಅದ್ಭುತ ಉದಾಹರಣೆ. ರಿಷಬ್ನ ಪಾತ್ರ ಎಷ್ಟು ಉಜ್ವಲವಾಗಿ ಬೆಳೆಯುತ್ತದೋ ಅಷ್ಟೇ ಉಜ್ವಲವಾಗಿ ಒಂದು ಸಣ್ಣ ಪಾತ್ರವೂ ಬೆಳೆಯುತ್ತದೆ. ನಿಮಗೆ ಎಲ್ಲಿಯೂ ಕಾಂತಾರವನ್ನು ಮೊದಲು ನೋಡಿ, ಕಾಂತಾರ ಚಾಪ್ಟರ್ 1 ನೋಡಿದವರಿಗೆ ಕಥೆಯ ಹೊಕ್ಕುಳು ಬಳ್ಳಿಯಲ್ಲಿ ಬೆಳೆಯುವುದನ್ನು ಕಾಣ್ತೀರಿ. ಪ್ರತಿಯೊಂದು ಪಾತ್ರಕ್ಕೂ ಸನ್ನಿವೇಶಕ್ಕೂ ಉತ್ತರದಾಯಿತ್ವ ಮತ್ತು ಉತ್ತರ ರೂಪವನ್ನು ಕಾಣ್ತೀರಿ. ಆದರೆ ಎಲ್ಲಿಯೂ ರಿಪಿಟೇಷನ್ನೋ, ಬೋರೋ, ಅಥವಾ ಆ ಪಾತ್ರಗಳು ಇಲ್ಲಿ ಯಾಕೆ ಬಂದವು, ಈ ಥರದ ಯಾವ ಕನ್ಫ್ಯೂಷನ್ನೂ ಇಲ್ಲ. ಬಿಳೆಯ ಹಾಳೆಯ ಮೇಲೆ ಚಿತ್ರಿಸಿದ ಒಂದು ಅಪರೂಪದ ಚಿತ್ರದಷ್ಟೇ ಸರಳ, ಸುಂದರ ಮತ್ತು ಆಪ್ತ, ಪರಮಾಪ್ತ, ಪರ್ಯಾಪ್ತ.
ಅದು ಬಂದರ್ ಇರಬಹುದು, ರಾಜನ ಆಸ್ಥಾನ ಇರಬಹುದು, ಅಥವಾ ದಾಸ್ತೋವೆಸ್ಕಿ ಅಥವಾ ರಷ್ಯನ್ ಕಾದಂಬರಿಗಳಲ್ಲಿ ಗಾರ್ಕಿ ಅಂತಲ್ಲಿ ಮದರಂಥ ಕಾದಂಬರಿಯೋ, ವಾರ್ ಆ್ಯಂಡ್ ಪೀಸ್ನಂಥ ಕಾದಂಬರಿಯೋ, ಇಂಥದ್ರಲ್ಲೆಲ್ಲ ಅಲ್ಲಿಯ ಮಾರಾಟದ ಒಂದು ಬೀದಿಗಳು ಬರ್ತವೆ. ಇಂಗ್ಲೀಷ್ ಸಿನಿಮಾಗಳಲ್ಲಿ ನೀವು ಅದನ್ನು ನೋಡ್ತೀರಿ. ಅದರ ಮೀರಿಸುವಂಥ ಒಂದು ದೃಶ್ಯಾವಳಿಗಳನ್ನು ರಿಷಬ್ ಎಷ್ಟು ಜೀವಂತವಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಅಪರೂಪದಲ್ಲಿ ಅಪರೂಪದ. ಆ ಬ್ರಹ್ಮಕಲಶ, ಅಲ್ಲಿಯ ಚಿಕ್ಕ ಚಿಕ್ಕ ವಿವರಣೆಗಳು, ಅಲ್ಲಿಯ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಹಾಡು, ಎಲ್ಲಿಯೂ ಹಾಡಿಗೆ ಹಾಡನ್ನು ಕಟ್ಟಲಿಲ್ಲ. ನೆನಪಿಡಿ, ಎಲ್ಲಿ ನಿಮಗೆ ಸನ್ನಿವೇಶಕ್ಕೆ ತಕ್ಕಾಗಿ ಬೇಕೋ ಅಲ್ಲಿ ಮಾತ್ರ ಹಾಡು ಆವಿರ್ಭವಗೊಳ್ಳುತ್ತದೆ. ಇಡೀಯದಾದಂಥ ಒಂದು ಸಂಸ್ಕೃತಿಯ ಕಲಶ ರೂಪದ ಚಿತ್ರ ಏನಾದರೂ ಇದ್ದರೆ ಅದು ಕಾಂತಾರ ಚಾಪ್ಟರ್ 1. ಕಾಡನ್ನು ಎಷ್ಟು ಅನನ್ಯವಾಗಿ ಸಿನಿಮಾದಲ್ಲಿ ತರ್ತಾರೋ ಅದೇ ನಾಡಿನ ದೊರೆ ಮತ್ತು ರಾಜನ ಇಡೀ ಸತ್ತೆ ಮತ್ತು ಆಡಳಿತಾತ್ಮಕವಾದ ವ್ಯವಸ್ಥೆಯನ್ನು ಅಷ್ಟೇ ಉಜ್ವಲವಾಗಿ ತರ್ತಾರೆ. ಇದರೊಂದು ರಥವನ್ನು ಬಳಸ್ಕೊಂಡು ಒಂದು ಆ್ಯಕ್ಷನ್ ಸನ್ನಿವೇಶ ಇದೆ. ಇಡೀ ಚಿತ್ರದ ಒಂದು ಹೃದಯ ಭಾಗ ಅಂತ ಕರೆಯಬಹುದು, ಅಥವಾ ಇಡೀ ಚಿತ್ರದ ಒಂದು ಅದ್ಭುತವಾದಂಥ ದೃಶ್ಯ ಮತ್ತು ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಕ್ಷಣಗಳು ಯಾವುದಾದ್ರು ಇದ್ದರೆ ಅದು ರಥದ ಸನ್ನಿವೇಶ. ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ, ಇಂಪಾಸಿಬಲ್. ಅಂಥ ಸನ್ನಿವೇಶಗಳು ನಿಮಗೆ ಉದ್ದಕ್ಕೂ ಸಿಗ್ತವೆ. ರುಕ್ಮಿಣಿ ವಸಂತ ಬಹುಶಃ ಇನ್ನು ಮುಂದೆ ಒಂದು ರಾಣಿಯ ಪಾತ್ರ, ಯುವರಾಣಿಯ ಪಾತ್ರ ಏನಾದರೂ ನೀವು ಕಲ್ಪಿಸಿಕೊಂಡ್ರೆ ಅದು ಅನ್ವರ್ಥವಾಗಿ ರುಕ್ಮಿಣಿ ವಸಂತಗೇನೇ ಶಾಶ್ವತವಾಗಿ ಸಲ್ಲಬೇಕು ಅನ್ನುವಷ್ಟರ ಮಟ್ಟಿಗೆ ಜನಸ್ತೋಮ ಅಸ್ತು ಅನ್ನುವ ಸಾಧ್ಯತೆ ಇದೆ. ಅಷ್ಟು ಸುಂದರ, ಅಷ್ಟು ಚಂದ, ಅಷ್ಟು ಅರ್ಥಪೂರ್ಣ, ಮತ್ತು ಅದು ಸಹಜವಾದಂಥ ಒಂದು ಪಾತ್ರವಾಗಿ ಕೊನೆಗೆ ಆಕಾಶದ ಎತ್ತರಕ್ಕೆ ಅದು ಬೆಳೆಯುವ ರೀತಿ, ಮತ್ತು ಆ ಪಾತ್ರದ ಒಳಗಡೆ ಕೆನೆ ಕಟ್ಟಿರುವಂಥ ಒಂದು ನಿಗೂಢವನ್ನು, ಆ ನಿಗೂಢ ವ್ಯಕ್ತಿತ್ವವನ್ನು ಕ್ಲೈಮ್ಯಾಕ್ಸಲ್ಲಿ ಒಬ್ಬ ನಿರ್ದೇಶಕ ಅದನ್ನು ಹೊರಗಿಡುವ ರೀತಿ, ಅದನ್ನು ನೀವು ಕೇವಲ ನೋಡಿ ಅನುಭವಿಸಬೇಕಷ್ಟೆ. ನಮ್ಮ ಸೋ ಕಾಲ್ಡ್ ಹೀರೋಗಳು, ಸೋ ಕಾಲ್ಡ್ ನಿರ್ದೇಶಕರು ಭಾಷಾತೀತವಾಗಿ ಬೇಕಾದರೂ ಇದನ್ನು ಭಾವಿಸಿ, ಕನ್ನಡದವರು ಮುಖ್ಯವಾಗಿ ಸರಳ ಸಜ್ಜನಿಕೆ, ತನ್ನದೇ ಆದಂಥ ಒಂದು ಕೃತುಶಕ್ತಿ, ಯಾವುದೇ ತಲೆಗೆ ಅಡರಿಕೊಳ್ಳದೆ ತನ್ನ ಕೆಲಸ ಕಾಯಕವೇ ಕೈಲಾಸ, ನಾನು ಮಾತಾಡುವುದಕ್ಕಿಂತ ಹೆಚ್ಚು ನನ್ನ ಕೆಲಸ ಮಾತಾಡಬೇಕು, ನನ್ನ ಪಾತ್ರ ಮಾತಾಡಬೇಕು, ನನ್ನ ಚಿತ್ರ ಮಾತಾಡಬೇಕು, ಆ ಚಿತ್ರದ ಇಡೀಯದಾದ ಕಂಟೆಂಟ್ ಮಾತಾಡಬೇಕು ಅನ್ನುವಂಥ ವ್ಯಕ್ತಿತ್ವವನ್ನು ತನ್ನದಾಗಿಸಿಕೊಂಡಾಗ ಅವನ ಕೃತಿ, ಅವನ ಅಭಿವ್ಯಕ್ತಿ ಯಾವ ರೀತಿಯಲ್ಲಿ ಅದು ಇರುತ್ತೆ ಅನ್ನೋದಕ್ಕೆ ರಿಷಬ್ ಸಾಕ್ಷಿಯಾಗ್ತಾರೆ. ರಿಷಭನ ಕೃತಿಯಾದಂಥ ಕಾಂತಾರ ಚಾಪ್ಟರ್ 1 ಕೂಡ ಸಾಕ್ಷಿಯಾಗಿ ನಿಲ್ತದೆ. ರಿಷಬ್ನನ್ನು ನೋಡಿ ಕಲಿಲಿಕ್ಕೆ 1000 ಇದೆ ಅಂತ. ರಿಷಬ್ನನ್ನು ಇಂಥ ಒಂದು ಶಬ್ದಾಡಂಬರದಿಂದ ಭಾವೋದ್ವೇಗಗೊಂಡು ಇಷ್ಟೆಲ್ಲ ನೀವು ಹೊಗಳ್ತಾ ಇದ್ದೀರಲ್ಲ, ಏನು ಯಾಕೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಒಂದು ಮುದ್ದಾದ ಆಗ ಹುಟ್ಟಿದಂಥ ಮಗು ಎಷ್ಟು ಸಹಜವಾಗಿರುತ್ತೋ, ಸರಳವಾಗಿರುತ್ತೋ, ಸೌಂದರ್ಯದ ಕನಿಯಾಗಿರುತ್ತೋ, ಆ ಮಗುವನ್ನು ನೋಡಿದಾಗ ನಮಗೆ ಉತ್ಪನ್ನ ಆಗುವಂಥ ಭಾವಾತಿರೇಕ ಯಾವುದು? ಅದನ್ನು ಅಪ್ಪಿಕೊಳ್ಬೇಕು ಅನ್ನುವಂಥ ಒಂದು ಹಪಹಪಿಕೆ ಯಾವುದು? ಅದರ ಸೌಂದರ್ಯವನ್ನು ಆಸ್ವಾದಿಸುವಂಥ ಈ ಕಣ್ಣುಗಳು ಯಾವ ರೀತಿಯ ಒಂದು ತನ್ಮಯತೆಯನ್ನು ಹೊಂತವೆ ಹೇಳಿ? ಅದು ಕೇವಲ ನಿಷ್ಕಲ್ಮಶವಾದ ಭಾವ. ಅದು ಅದರ ಹಿಂದೆ ಯಾವ ಸ್ವಾರ್ಥವೂ ಇಲ್ಲ. ನನಗೂ ಹಾಗೇನೆ. ಈ ಸಿನಿಮಾದ ಯಾವುದೇ ರೀತಿಯ ಒಂದು ಪ್ರಮೋಷನ್ ಕೂಡ ನಾನು ಮಾಡಿಲ್ಲ. ಹೊಂಬಾಳೆ ಸಿನಿಮಾದಿಂದ ನಾನು ಏನನ್ನೂ ಆ ಥರದ ಅಪೇಕ್ಷೆ ಪಟ್ಟವನು ಅಲ್ಲ. ರಿಷಬ್ ನನ್ನನ್ನು ಕರೆದು, ಗಣಪತಿಗಳೇ ನೀವು ಇದನ್ನು ಮಾಡಬೇಕು ಅಂತ ಹೇಳುವ ಸಲುಗೆ, ಪ್ರೀತಿ, ವಿಶ್ವಾಸ, ಸ್ನೇಹ
ಒಡನಾಟ ಎಲ್ಲವೂ ಖಾಸಗಿಯಾಗಿದ್ದರೂ ಕೂಡ ಅವರಿಂದ ಏನನ್ನೂ ಅಪೇಕ್ಷಿಸಿಲ್ಲ, ಏನನ್ನೂ ಪಡೆದಿಲ್ಲ. ಇದು ನನ್ನ ಶರ. ಆದರೆ ಇವತ್ತು ಮಾತಾಡಿದಷ್ಟು ಬೆಳೀತದೆ. ಯಾಕೆ ಅಂತಂದರೆ ರಿಷಬ್ಬಿನ ಇಡೀಯದಾದಂಥ ಚಿತ್ರದ ಅಭಿವ್ಯಕ್ತಿಯ ಮೇಲ್ಮೆ, ಗೇಯ್ಮೆ, ಒಂದು ಪಾತ್ರವಾಗಿಯೂ ಮತ್ತು ಒಂದು ನಿರ್ದೇಶಕನಾಗಿ ಅದರ ಜೊತೆಗೆ ಇಡೀ ತಂಡವನ್ನು ನಡೆಸಿಕೊಂಡು ನಿರ್ಮಾಪಕನ ಹಣಕ್ಕೆ ಒಂದೊಂದು ಪೈಸೆಗೂ ಅರ್ಥವನ್ನು ಕೊಟ್ಟಂಥ ಮತ್ತು ಅದನ್ನು ಸರಿಯಾದ ವಿನಿಯೋಗ ಮಾಡಿದಂಥ ಬಹು ಬಜೆಟ್ಟಿನ ಸಿನಿಮಾ ಅನ್ನೋದಕ್ಕೆ ಅವರು ಏನು ಬಜೆಟ್ ಕೊಡ್ತಾರೋ ಅದರ 1.5 ಪಟ್ಟು ಎಕ್ಸ್ಟ್ರಾ ಹಾಕಿಕೊಂಡು ಗುಣಿಸಿಕೊಂಡು ನೋಡಬಹುದಾದಂಥ ಚಿತ್ರವನ್ನು ಕಟ್ಟಿಕೊಟ್ಟಂಥ ಒಬ್ಬ ಹುಡುಗ, ನಿರ್ದೇಶಕ, ಪ್ರತಿಭಾವಂತ ಇದ್ದರೆ ಅದು ರಿಷಬ್. ಅಂಥ ಒಂದು ಕೆಲಸದ ಪ್ರತಿ ಕ್ಷಣ ನಿಮಗೆ ರುಕ್ಮಿಣಿ ವಸಂತು ಒಂದು ಕಾವ್ಯದ ಸುಂದರಿ, ಕಳೆ ಕಟ್ಟಿದ ಕೆತ್ತನೆಯ ಒಂದು ಶಿಲ್ಪ ಸುಂದರಿಯಾಗಿ ಕಾಣ್ತಾಳೆ. ಅಷ್ಟು ಚಂದ. ಅದೇ ಗುಲ್ಶನ್ ದೇವಯ್ಯ ಅದೊಂದು ಕಾಮಿಡಿ ಮಿಶ್ರಿತವಾದಂಥ ಉತ್ತರ ಪುರುಷ ಇದ್ದಾನಲ್ಲ ನಮ್ಮ ಉತ್ತರ ಕುಮಾರ, ಆ ರೀತಿಯ ಒಂದು ಪಾತ್ರ ಅದು. ಆ ಪಾತ್ರವನ್ನು ಎಷ್ಟು ಚಂದವಾಗಿ ನಿರ್ವಹಿಸಿದ್ದಾರೆ. ಹಾಗೆ ಜಯರಾಮ್ ಅವರಿಗೆ ಸಿಕ್ಕ ಅವಕಾಶ ಭಾಳ ಕಡಿಮೆ, ಆದರೆ ಆ ಸಿಕ್ಕ ಅವಕಾಶವನ್ನು ಎಷ್ಟು ಉಜ್ವಲವಾಗಿ ಅವರು ಅಭಿವ್ಯಕ್ತಿಗೊಂಡಿದ್ದಾರೆ ಮತ್ತು ರಿಷಬ್ ಅವರಿಂದ ಆ ರೀತಿಯ ಪಾತ್ರವನ್ನು ಎಳೆದು ಕಟ್ಟಿದ್ದಾರೆ. ಅದು ಬಹಳ ಬಹಳ ಮುಖ್ಯ ಅಂತ. ಈ ಸಿನಿಮಾ ಪ್ರತಿ ಫ್ರೇಮ್ ಕೂಡ ನಿಮಗೆ ನೆನಪಿರುತ್ತೆ. ಪ್ರತಿ ಫ್ರೇಮನ್ನು ಕೂಡ ಅಳೆದು ತೂಗಿ ಅದನ್ನು ಎರಕ ಹೊಯ್ದಾಗೆ ಕಟ್ಟಿದ್ದಾನೆ ರಿಷಬ್. ರಿಷಬ್ನ ಪಾತ್ರಾಭಿವ್ಯಕ್ತಿಗೆ ಆಕಾಶವೇ ಗಗನವೇ ಮಿಗಿಲೆ ಹೊರತು ಅದಕ್ಕೆ ಯಾವುದೇ ರೀತಿಯ ತಾಳವೂ ಇಲ್ಲ, ಮೇಳವೂ ಇಲ್ಲ, ಅದಕ್ಕೆ ತಾಳೆಯೂ ಇಲ್ಲ. ರಿಷಬ್ನಂಥ ಕಲಾವಿದ ಎಲ್ಲೋ ಆಗಾಗ ಹುಟ್ಟಿ ಬರ್ತಾರೆ. ಕಾಂತಾರದ ಕ್ಲೈಮ್ಯಾಕ್ಸು ಇವತ್ತಿಗೂ ರೋಮಾಂಚನ ಹುಟ್ಟಿಸುವ ಮತ್ತು ಇವತ್ತಿಗೂ ಚಾಲ್ತಿಯಲ್ಲಿರುವ, ಇವತ್ತಿಗೂ ಚರ್ಚೆಯಲ್ಲಿರುವಂಥ ಕ್ಲೈಮ್ಯಾಕ್ಸು. ಅಂಥ 3 ಕ್ಲೈಮ್ಯಾಕ್ಸ್ ಈ ಸಿನಿಮಾದಲ್ಲಿದೆ. ಡಿವೈನ್ ಸ್ಟಾರ್ ಅಂತ ಯಾವ ಪುಣ್ಯಾತ್ಮ ಅವರಿಗೆ ಕರೆದ್ನೋ ನಂಗೆ ಗೊತ್ತಿಲ್ಲ, ಆದರೆ ಅವರ ಒಳಗಡೆ ಇರುವಂಥ ಡಿವೈನಿಟಿ ಇದೆಯಲ್ಲ, ಆ ಆಧ್ಯಾತ್ಮದ ಒಂದು ಆಳ, ಅಗಲ, ಆ ನಿಧಿ, ಅದರ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಒಂದು ಪಾತ್ರವೂ, ಒಂದು ವ್ಯಕ್ತಿತ್ವವೂ, ಒಂದು ನಿರ್ದೇಶಕನು ಹೇಗೆ ನಿರೂಪಗೊಳ್ಳಬಹುದು ಅನ್ನೋದಕ್ಕೆ ರಿಷಬ್ ವರ್ತಮಾನದ ಉಜ್ವಲ ಉದಾಹರಣೆ. ಪ್ರತಿಯೊಬ್ಬರು ನಿರ್ದೇಶಕರು ದಯವಿಟ್ಟು ಈ ಸಿನಿಮಾವನ್ನು ನೋಡಿ. ಈ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಸ್ಕ್ರೀನಿನ ಒಳಗೆ ಮತ್ತು ಸ್ಕ್ರೀನಿನ ಹೊರಗೆ ಎಷ್ಟು ನಿರ್ವಿಕಾರ ಪ್ರಜ್ಞೆಯಿಂದ, ಪ್ರಾಂಜಲವಾಗಿ, ಪ್ರಾಮಾಣಿಕತೆಯಿಂದ ದುಡಿದಿದ್ದಾನೆ, ಅಭಿವ್ಯಕ್ತಿಗೊಂಡಿದ್ದಾನೆ ಅನ್ನೋದಕ್ಕೆ ನಿಮಗೆ ಅಣುವಿನಲ್ಲೂ ಸಾಕ್ಷ್ಯ ಸಿಗುತ್ತೆ. ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಅನ್ನದಾತನ ಬಗ್ಗೆ ಇರುವ ಗೌರವ, ಪ್ರೇಕ್ಷಕರ ನಿರೀಕ್ಷೆಯನ್ನು ದೇವರ ತಲೆಯ ಮೇಲಿನ ಹೂವಿನ ಹಾಗೆ ಗೌರವಿಸುವಂಥ ಒಂದು ಮನೋಭಾವ ಇದ್ದಾಗ ಮಾತ್ರ ಇಂಥ ಚಿತ್ರಕೃತಿ ಹುಟ್ಟಲಿಕ್ಕೆ ಸಾಧ್ಯ. ಎಷ್ಟು ಪಾತ್ರಗಳು, ಎಷ್ಟು ತಿರುವುಗಳು, ಎಂಥ ಕಥೆ, ಆ ಕಥೆಗೆ ಕೌಲುಗಳೆಷ್ಟು, ಆ ಕೌಲುಗಳೆಲ್ಲವೂ ಕೊನೆಗೆ ಕ್ಲೈಮ್ಯಾಕ್ಸಿನಲ್ಲಿ ಒಂದಾಗುವ, ಏಕೀಕೃತಗೊಳ್ಳುವ, ಆ ಮೂಲಕ ನಮಗೆ ಇನ್ನೊಂದೇ ಜಗತ್ತನ್ನು ತೋರಿಸುವ, ವಿಸ್ಮಯವನ್ನು ಹುಟ್ಟಿಸುವ, ನಿಬ್ಬೆರಗನ್ನು ತರುವಂಥ ಆ ಚಾಕಚಕ್ಯತೆ ಇದೆಯಲ್ಲ ಒಬ್ಬ ನಿರ್ದೇಶಕನದ್ದು, ಅದ್ಭುತ. ಇನ್ನೊಂದು ವಿಸ್ಮಯ ಅಂತಂದರೆ ಕಾಂತಾರ ಚಾಪ್ಟರ್ 1, ಕಾಂತಾರ ಚಾಪ್ಟರ್ 2 ಕೂಡ ಬರಲಿಕ್ಕಿದೆ. ಇಡೀ ಥಿಯೇಟ್ರು ವಿಸ್ಮಯದಿಂದ, ಮೌನದಿಂದ ಚಪ್ಪಾಳೆ ಹೊಡೆದು
ಕೊನೆಗೂ ಅಧ್ಯಾಯ 2ಕ್ಕೆ ಅವರು ಸ್ವಾಗತಿಸಿದ್ದನ್ನು ಕಣ್ತುಂಬಿಸಿಕೊಂಡಂಥ ಈ ಕಣ್ಣುಗಳು, ಮನಸ್ಸು ಧನ್ಯತೆಯ ಒಂದು ಪರಮಾವಧಿಯನ್ನು ಅನುಭವಿಸ್ತು ಅಂತ. ಅದಕ್ಕಾಗಿ ನನ್ನ ತಮ್ನೇಲಲ್ಲಿ ಹಾಕಿದ್ದೆ, ರಿಷಬ್ ಕಣ್ತುಂಬಿದ ಅಭಿನಂದನೆ. ಭಾವುಕನಾಗಿದ್ದೇನೆ ನಾನು. ಏನು ಮಾತಾಡಬೇಕು ಅನ್ನುವಂಥ ಸ್ಥಿತಪ್ರಜ್ಞತೆಯನ್ನು ಕಳೆದುಕೊಳ್ಳುವಂಥ ಒಂದು ಭಯದಲ್ಲಿದ್ದೆ ನಾನು ಥಿಯೇಟ್ರಿಂದ ಹೊರಗೆ ಬಂದಾಗ. ಏನು ಮಾತಾಡೋದು? ಮನುಷ್ಯನಿಗೆ ಅತ್ಯಂತ ಆತ್ಮತೃಪ್ತಿಯಾದಾಗ ಒಂದು ಚಿತ್ರಕೃತಿ ಇರಬಹುದು, ಕಾವ್ಯಕೃತಿ ಇರಬಹುದು, ಅಥವಾ ಒಂದು ದೇವರ ಸನ್ನಿಧಾನ ಇರಬಹುದು, ಒಂದು ಭಕ್ತಿ ಭಾವದ ಅನುಸಂಧಾನ ಇರಬಹುದು. ಆವಾಗೆಲ್ಲ ಏನಾಗುತ್ತೆ ಹೇಳಿ? ನಿಶ್ಚಲಗೊಳ್ತೇವೆ, ಸ್ತಬ್ಧಗೊಳ್ತೇವೆ. ಲೋಕದಲ್ಲಿ ಏನಾಗ್ತಾ ಇದೆ ಮತ್ತು ನಾನೇನು ಮಾಡ್ತಾ ಇದ್ದೇನೆ ಅನ್ನುವಂಥ ಎಲ್ಲ ಪರಿವೆಗಳನ್ನು, ಪ್ರಜ್ಞೆಯನ್ನು ನಾವು ಕಳ್ಕೊಳ್ತೇವೆ. ನನಗೆ ಕಾಂತಾರ ನೋಡಿ ಆ ಕ್ಲೈಮ್ಯಾಕ್ಸು ಮುಗಿದು ಸಿನಿಮಾ ಕೊನೆಗೊಂಡಾಗ ಆ ಟೈಟಲ್ ಕಾರ್ಡ್ ಮೇಲೆ ಹೋಗ್ತಾ ಇರುವಾಗ ಇಡೀ ದೇಹ ಅಲ್ಲಾಡ್ತಾ ಇತ್ತು, ಅದರ್ತಾ ಇತ್ತು. ಏನಾಗ್ತಾ ಇದೆ, ಏನು ಮಾಡಬೇಕು, ಯಾವ ರೀತಿ ಪ್ರತಿಕ್ರಿಯಿಸಬೇಕು? ನೋ, ಏನು ಅರ್ಥ ಆಗ್ತಿರಲಿಲ್ಲ. ಅದು ನನ್ನೊಬ್ಬನ ಪ್ರತಿಕ್ರಿಯೆಯೂ ಅಲ್ಲ, ಪ್ರತಿಸ್ಪಂದನವೂ ಅಲ್ಲ, ಭಾವದೋಕುಳಿಯೂ ಅಲ್ಲ, ಭಾವದ ವಿಸ್ತಾರವೂ ಅಲ್ಲ. ಆದರೆ ಇಡೀ ಥಿಯೇಟ್ರು ತುಂಬಿ ತುಳುಕ್ತಾ ಇತ್ತಲ್ಲ. ಬೆಳಗ್ಗೆ 7 ಗಂಟೆ ಶೋ. ಇಡೀ ಥಿಯೇಟ್ರ್ನಲ್ಲಿ ಕೂತಂಥ ಪ್ರೇಕ್ಷಕರ ಪ್ರತಿಯೊಬ್ಬರ ಅನುಭವ ಮತ್ತು ಅನುಭವದ ಸ್ಥಿತಿ ಅದಾಗಿತ್ತು. ಹಾಗಾಗಿ ರಿಷಬ್ನಂಥವರನ್ನು ಕನ್ನಡದಲ್ಲಿ ಈ ನೆಲ ಹಡೆದಿದೆಯಲ್ಲ, ಕನ್ನಡವೇ ನೀನೇ ಧನ್ಯ. ಇಡೀ ತುಳುನಾಡಿನ ದೇವರು, ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಆಚರಣೆ, ಈ ಎಲ್ಲ ಇಡೀಯದಾದಂಥ ಒಂದು ಸಾಂಸ್ಕೃತಿಕವಾದಂಥ ಆ ಜಗತ್ತಿದೆಯಲ್ಲ, ಸಂಪದ್ಭರಿತವಾದಂಥ ಜಗತ್ತು, ಆ ಜಗತ್ತೇ ನೀನು ರಿಷಬ್ನಂಥವರನ್ನು ಹಡೆದಿದೆಯಲ್ಲ, ನೀನೇ ಧನ್ಯ. ಇಡೀ ಭಾರತೀಯ ಚಿತ್ರರಂಗಕ್ಕೆ ವರ್ತಮಾನದಲ್ಲಿ ನಟ ಮತ್ತು ನಿರ್ದೇಶಕನಾಗಿ, ಇಡೀ ಚಿತ್ರತಂಡದ ನಾವಿಕನಾಗಿ ಇವತ್ತು ಅವರು ತಂದಂಥ ಒಂದು ಗೌರವ ಇದೆಯಲ್ಲ, ಅದು ವಿಶ್ವ ಚಿತ್ರರಂಗಕ್ಕೆ ಸಲ್ಲಬೇಕಾದಂಥ ಗೌರವ. ಈ ಸಿನಿಮಾವನ್ನು ನೀವು ಎಲ್ಲಿಟ್ಟೂ ತೂಗಬಹುದು, ಎಲ್ಲಿಟ್ಟೂ ತಾಳೆ ಹಾಕಬಹುದು, ಎಲ್ಲಿಟ್ಟೂ ಚರ್ಚೆ ಮತ್ತು ಸಂವಾದಕ್ಕೆ ಸವಾಲಿಗೆ ಒಡ್ಡಬಹುದು. ಕನ್ನಡದ ಅಲ್ಲ, ಇದು ವಿಶ್ವದ ಶ್ರೇಷ್ಠ ಅಂಶಗಳನ್ನು ಹೊಂದಿರುವಂಥ ಒಂದು ಸಾಂಸ್ಕೃತಿಕ ಕೃತಿ ಅಂತ. ಒಂದು ಸಾಂಸ್ಕೃತಿಕವಾದಂಥ ಕೃತಿ ಇಡೀಯದಾಗಿ ಅದು ವ್ಯಾವಹಾರಿಕವಾದಂಥ ಒಂದು ಶ್ರೇಷ್ಠತೆಯನ್ನು ಅಥವಾ ವ್ಯಾವಹಾರಿಕವಾದಂಥ ಗಳಿಕೆಯನ್ನು ಹೊಂದೋದಿದೆಯಲ್ಲ, ಅದು ಅಪರೂಪದಲ್ಲಿ ಅಪರೂಪ ಅಂತ. ನನ್ನ ಅಂದಾಜು ಸಾವಿರಾರು ಕೋಟಿಯನ್ನು ಬಾಚುತ್ತದೆ ಈ ಸಿನಿಮಾ. ಆಮೇಲೆ ಇದಕ್ಕೆ ವಿಶ್ರಾಂತಿಯೇ ಇಲ್ಲ, ನೆನಪಿಡಿ. ಈ ಸಿನಿಮಾದ ಓಟಕ್ಕೆ ವಿಶ್ರಾಂತಿ ಇಲ್ಲ. ಇದು ದಿನದಿಂದ ದಿನಕ್ಕೆ ಇದು ಚುಂಬಕದ ಗಾಳಿಯ ಹಾಗೆ, ಚುಂಬಕದ ಶಕ್ತಿಯ ಹಾಗೆ, ಯಾವುದೋ ಒಂದು ಅಗೋಚರವಾದಂಥ ಶಕ್ತಿಯ ಹಾಗೆ ಈ ಸಿನಿಮಾವನ್ನು ಮತ್ತು ನೋಡುವ ಜನರನ್ನು, ಅದರ ಮಧ್ಯೆಯ ಭಾವಬಂಧವನ್ನು ಇದು ಬೆಸೆತ ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಎಷ್ಟು ಸಾರಿ ಈ ಸಿನಿಮಾ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನೇ ಬಹುಶಃ 3-4 ಸಾರಿ ನೋಡುವ ಎಲ್ಲ ಸಾಧ್ಯತೆಯೂ ಇದೆ. ಅಂಥ ಒಂದು ಗುಂಗಾದಂಥ ಸಿನಿಮಾ, ಗುಂಗು ಹಿಡಿಸುವ ಸಿನಿಮಾ. ತಾಂತ್ರಿಕವಾಗಿ ದಿ ಬೆಸ್ಟ್, ಪಾತ್ರಾಭಿವ್ಯಕ್ತಿಯಲ್ಲಿ ದಿ ಬೆಸ್ಟ್, ಸನ್ನಿವೇಶಗಳನ್ನು ಪೋಣಿಸುವುದರಲ್ಲಿ ದಿ ಬೆಸ್ಟ್. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬರುವಂಥ ಪ್ರತಿಯೊಂದು ಆ್ಯಕ್ಷನ್ ಬ್ಲಾಕ್ಸ್ ಇದೆಯಲ್ಲ, ಆ ಆ್ಯಕ್ಷನ್ ಬ್ಲಾಕು ಎಷ್ಟು ಸಹಜವಾಗಿದೆ, ಆ ಕತೆಗೆ ಎಷ್ಟು ಪೂರಕವಾಗಿದೆ, ಮತ್ತು ಕತೆಯ ಒಟ್ಟೂ ಅದರ ಹಂದರವನ್ನು ಎಲ್ಲಿಯೂ ಬಿಡದೇನೆ ಅದರ ಒಳಪದಿರಿನಲ್ಲಿ ನಾವು ನಿರೀಕ್ಷಿಸಬಹುದಾದ ಸಹಜತೆಯ ತಲೆಗೆ ಹೊಡೆದಂಥ ಒಂದು ಆ್ಯಕ್ಷನ್ ಬ್ಲಾಕು, ಅದು ಯಾವ ಚಿತ್ರದಲ್ಲೂ ನಾವು ನೋಡದೇ ಇರುವಂಥ ಒಂದು ಅಪರೂಪದ ಅನನ್ಯವಾದಂಥ ಆ್ಯಕ್ಷನ್ ಬ್ಲಾಕ್. ಇಲ್ಲಿದ್ದಂಥ ಆ್ಯಕ್ಷನ್ನಿಗೆ ಅವರು ಬಳಸಿದಂಥ ಪ್ರತಿಯೊಂದು ಟ್ರಿಕ್ಗಳು
ಹೊಸತು ಅಂತ. ಎಲ್ಲೆಲ್ಲೋ ನಿಮಗೆ ಬಾಹುಬಲಿಯ ಕೆಲವು ಟ್ರಿಕ್ಗಳು ಅಲ್ಲಲ್ಲಿ ನಿಮಗೆ ಬಂದು ಹೋದಾಗೆ ಕಾಣುತ್ತೆ. ಆದರೆ ಇವರು ಕಟ್ಟಿಕೊಟ್ಟ ರೀತಿ, ಅದಕ್ಕೆ ರಿಷಬ್ನಂಥ ಪಾತ್ರಗಳು ವಹಿಸಿದ ಶ್ರಮ, ಅದನ್ನು ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ರಿಷಬ್ ಹೇಳಿರಬೇಕು, 3-4 ಸಾರಿ ಸಾವಿನ ದವಡೆಯಿಂದ ಆ ದೈವ ಬಲದಿಂದ ನಾನು ವಾಪಸ್ ಬಂದಿದ್ದೇನೆ ಅಂತ. ಸತ್ಯ ಅದು. ಇಲ್ಲಿ ಆ್ಯಕ್ಷನ್ನಿಗೆ ಅತ್ಯಂತ ಒಂದು ಶ್ರೇಷ್ಠತೆ ಯಾಕೆ ದಕ್ಕಿದೆ ಅಂತಂದರೆ, RR ಆ್ಯಕ್ಷನ್ ಮಾಡಿದಂಥ ಬಲ್ಗೇರಿಯನ್ ಸ್ಟಂಟ್ ಕೊರಿಯೋಗ್ರಾಫರ್ ಟುಡೋರೋ ತಿಜ್ರೋವ್ ಅವರು ಇದರ ಇಡೀ ಹಿಂದೆ ನಿಂತು ಮಾಡಿಸಿದ್ದು. ಆಮೇಲೆ ಇದರಲ್ಲಿ ಆ್ಯಕ್ಷನ್ನು ಒಂದು, ಅದನ್ನು ಹೇಗೆ ಹೇಳೋಣ, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ಒಂದು ಆ್ಯಕ್ಷನ್ ಬ್ಲಾಕ್ ಇದು. ಒಂದು ಆ್ಯಕ್ಷನ್ ಬ್ಲಾಕಿಗೂ ಬಹುಶಃ ಒಂದು ಬರವಣಿಗೆ, ಅದಕ್ಕೆ ಅದರದಂಥ ಒಂದು ಸಿದ್ಧತೆ, ಅದಕ್ಕೆ ಅದರದಾದಂಥ ಒಂದು ಸೃಜನಾತ್ಮಕವಾದ ಹಂದರವನ್ನು ನಿರ್ಮಿಸಿಕೊಳ್ಳಬೇಕಾಗತ್ತೆ ಅನ್ನುವುದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತದೆ. ಅಷ್ಟು ಅನನ್ಯತೆಯಿಂದ ಕೂಡಿದೆ, ನಿಬ್ಬೆರಗಿನಿಂದ ಕೂಡಿದೆ, ಖುಷಿ ಕೊಡುತ್ತೆ, ರೋಮಾಂಚನಗೊಳಿಸ್ತದೆ. ಆಮೇಲೆ ಅದು ನಮ್ಮ ಇಡೀ ನಿರೀಕ್ಷೆಯನ್ನು ಮೀರಿ ಅಗಾಧವಾಗಿ ವಿಶ್ವರೂಪಿಯಾಗೂ ಕಾಣುತ್ತೆ. ದೈವದ ಸ್ವರೂಪವನ್ನು ಜ್ವಾಲೆಯ ರೂಪದಲ್ಲಿ ನಿರೂಪಿಸಿದ ಒಂದು 2 ಬ್ಲಾಕ್ಸ್ ಇದೆ. ಅದನ್ನು ನನ್ನ ಮಾತಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತು ಅದಕ್ಕೆ ಸೋಲುತ್ತೆ, ನನ್ನ ಶಬ್ದ ಅದಕ್ಕೆ ಒದಗುವುದಿಲ್ಲ. ಅಂಥ ಒಂದು ಅಭಿವ್ಯಕ್ತಿಯ ಸಮ್ಮೋಹಕ ಒಂದು ದೃಶ್ಯ ಅದು. ಹಾಗಾಗಿ ಈ ಸಿನಿಮಾದ ಬಗ್ಗೆ ಪ್ರತಿ ಒಂದು ಹಂತದಲ್ಲೂ ಮಾತಾಡ್ಬೋದು. ವರ್ತಮಾನದಲ್ಲಿ ಭಾರತೀಯ ಚಿತ್ರರಂಗದಲ್ಲಂತೂ ಯಾವುದೇ ಸೂಪರ್ ಡ್ಯೂಪರ್ ಡೈರೆಕ್ಟರ್, ಯಶಸ್ವಿ ಡೈರೆಕ್ಟರ್, ನಂಬರ್ 1 ಡೈರೆಕ್ಟರ್ ಅಂತ ನೀವು ಭಾಷಾತೀತವಾಗಿ, ಅದು ತೆಲುಗಿರ್ಬೋದು, ತಮಿಳಿರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಸಿನಿಮಾದಲ್ಲೂ ಕೂಡ ರಿಷಬ್ನಂಥ ಎತ್ತರದಲ್ಲಿ ಬಿತ್ತರದಲ್ಲಿ ತನ್ನದೇ ಆದಂಥ ಸೃಜನಾತ್ಮಕ ಶಕ್ತಿ ಮತ್ತು ಅಭಿವ್ಯಕ್ತಿಯ ನೆಲೆಯಲ್ಲಿ ಒಬ್ಬ ನಿರ್ದೇಶಕನಾಗಿಯೂ ಒಬ್ಬ ಹೀರೋ ಆಗಿಯೂ ನಿಂತಂಥ ಇನ್ನೊಬ್ಬ ಕಾಣುವುದಿಲ್ಲ. ಈ ಸಿನಿಮಾದ ಮೂಲಕ ರಿಷಬ್ ಒಬ್ಬ ಮಾಸ್ ಹೀರೋ ಆಗಿ ಪುನರಾವತಾರ ಎತ್ತಿದ್ದಾರೆ. ನೆನಪಿಡಿ, ಅವರ ಕಣ್ಣು, ಅವರ ಭೀಷಣವಾದ ಅಭಿವ್ಯಕ್ತಿ, ಆ ಕಣ್ಣಿನ ಒಳಗಡೆ ಇರುವ ಉರಿಯ ಉಂಡೆ, ಅದು ರಿಷಬ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ರೀ, ಇನ್ನು ಯಾರೂ ಸಾಧ್ಯ ಇಲ್ಲ ಅಂತ. ಆಮೇಲೆ ರಿಷಬ್ ಈ ಸಿನಿಮಾಕ್ಕಾಗಿ ಸತ್ಯವಾಗೂ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ, ಆ ಕಷ್ಟವನ್ನು ಅವರು ಪಡಲಿಕ್ಕೆ ಯೋಗ್ಯರಾದದ್ರಿಂದಲೇ ಅದನ್ನು ಸಹಿಸಿಕೊಂಡು ಅಭಿವ್ಯಕ್ತಿಗೆ ತನ್ನನ್ನು ತಾನು ಕೊರಡಿನ ಹಾಗೆ ಒಡ್ಡಿಕೊಂಡು ಚಿಗುರಿದ್ದಾರೆ ಅನ್ನೋದಕ್ಕೆ ನಿಮಗೆ ಪ್ರತಿ ಸನ್ನಿವೇಶವು ಉದಾಹರಣೆಯಾಗಿ ನಿಲ್ಲುತ್ತೆ. ಆ ಇಡೀ ಕಥನಗಾರಿಕೆಯೇ ನಿಮಗೆ ತುಂಬ ತುಂಬ ಖುಷಿಯನ್ನು ಕೊಡ್ತಾ, ಕಚುಗುಳಿಯನ್ನು ಕೊಡ್ತಾ, ಗಾಂಭೀರ್ಯದಲ್ಲೂ ನಿಮ್ಮನ್ನು ಕಿಸಕ್ಕಂತ ನಗಿಸ್ತಾ, ಆ ನಗುವಿನ ಒಳಗಡೆಯೂ ಒಂದು ಗಾಂಭೀರ್ಯವನ್ನು ಪೋಣಿಸ್ತಾ ಇಡೀ ಚಿತ್ರಕಥೆ ಸಾಗುವ ರೀತಿ ಇದೆಯಲ್ಲ, ಓಹ್ ವಂಡರ್. ರಿಷಬ್ಗೆ ರಿಷಬೇ ಸಾಟಿ. ಆಮೇಲೆ ಅವರ ಪತ್ನಿ ಇಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ, ಪ್ರಗತಿ. ಅದಕ್ಕೂ ಇಲ್ಲಿ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ, ನೆನಪಿಡಿ. ಅದರ ಬಗ್ಗೆನೂ ಮಾತಾಡಬಹುದಾದದ್ದು ಬಹಳಷ್ಟಿದೆ. ಒಂದು ಸಮಗ್ರ ಚಿತ್ರ ರೀ ಇದು, ಒಂದು ಸಮರ್ಥ ಚಿತ್ರ. ಮತ್ತೆ ನೀವು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಂಥ ಒಂದು ಭೀಷಣವಾದಂಥ ಚಿತ್ರ ಇದು. ಎಲ್ಲಿಯೋ ಯಾರೊಟ್ಟಿಗೋ ಇದು ನಮ್ಮ ಚಿತ್ರ ರೀ, ನಮ್ಮ ನಿರ್ದೇಶಕನ್ ರೀ, ನಮ್ಮ ಚಿತ್ರತಂಡ ರೀ ಅಂತ ಎದೆ ತಟ್ಟಿ ಹೇಳಬಹುದಾದಂಥ ಏಕೈಕ ಚಿತ್ರ ಕಾಂತಾರ ಚಾಪ್ಟರ್ 1. ವಿಜಯ್ ಕಿರಂಗದೂರು ಅವರು ಇಂಥ ಚಿತ್ರಕ್ಕೆ ದುಡ್ಡು ಸುರಿದು ಬಂಡೆಯ ಹಾಗೆ ನಿಂತು ಈ ಚಿತ್ರ ನಿರ್ಮಾಣ ಮಾಡಿ ಅದು ಏನು ಬೇಕಾದರೂ ನಾನಿದ್ದೇನೆ ಅನ್ನುವಂಥ ಒಂದು ಮನೋಸ್ಥಿತಿಯನ್ನು ತೋರಿಸಿದ್ದಿದೆಯಲ್ಲ, ಹ್ಯಾಟ್ಸ್ ಆಫ್.
ವಿಜಯ್ ಕಿರಂಗದೂರು ಬರೀ ಸುಮ್ಮನೆ ದುಡ್ಡನ್ನು ಗೋಚುತ್ತಾ ಇಲ್ಲ, ಮಾಡಿದ ಎಲ್ಲ ಚಿತ್ರಗಳ ಮೂಲಕ ಅದರ ಹಿಂದೆ ಶ್ರಮ ಇದೆ, ಅದರ ಹಿಂದೆ ನಿಯತ್ತಿದೆ, ಅದರ ಹಿಂದೆ ಒಂದು ಶುದ್ಧ ಅಭಿರುಚಿ ಇದೆ. ಮತ್ತು ಅವರ ಆಯ್ಕೆ ಮಾಡುವಂಥ ಆ ವೀರ ಯೋಧರಿದ್ದಾರಲ್ಲ, ಅದು ಅದು ಅದ್ಭುತ ಅಂತ. ರಿಷಬ್ನಂಥವರು, ವಿಜಯ್ ಕಿರಂಗದೂರು ರಿಷಬ್ನ ಒಂದು ಆ ಲಯಗಾರಿಕೆ ಇದೆಯಲ್ಲ, ತಾಳಮೇಳ ಇದೆಯಲ್ಲ, ಆ ಒಂದು ಸಾಥ್ ಏನಂತಾರೆ ನಾವು ಸಂಗೀತದಲ್ಲಿ, ಅದು ಅದ್ಭುತವಾದಂಥ ಸಾಥು. ಅವ್ರಿಗೆ ಯಾರ ಕಣ್ಣೂ ಬೀಳದಿರಲಿ, ಯಾವ ದುಷ್ಟ ಕಣ್ಣುಗಳೂ ಬೀಳದಿರಲಿ. ಯಾಕೆಂದರೆ ಸಿನಿಮಾ ರಂಗ, ಅದರಲ್ಲೂ ಕನ್ನಡದಲ್ಲಿ ಇಂಥ ಗೆಲುವಿನ ಮೇಲೆ ಗೆಲುವು, ಗೆಲುವಿನ ಮೇಲೆ ಗೆಲುವು, ಸಾರ್ಥಕತೆಯ ಮೇಲೆ ಸಾರ್ಥಕತೆ, ಚರಿತ್ರೆಯ ಮೇಲೆ ಚರಿತ್ರೆ ನಿರ್ಮಿಸ್ತಾ ಹೊರಟಂಥ ಈ ಸಾಥ್ ಇದೆಯಲ್ಲ, ಇಂಥದ್ದನ್ನು ಮುರಿಲಿಕ್ಕೆ 100 ಜನಗಳು ಸಿದ್ಧವಾಗಿ ಕಾದಿದ್ದಾರೆ. ಆದರೆ ಅವರ ಮೇಲೆ ದೈವ ಕೃಪೆ ಇದೆ, ದೇವರ ಆಶೀರ್ವಾದ ಇದೆ, ಜನಾಶೀರ್ವಾದ ಇದೆ. ಅಬಾಲ ವೃದ್ಧರು, ಮಕ್ಕಳಿಂದ ಮುದುಕರವರೆಗೆ ಪ್ರತಿಯೊಬ್ಬರ ಎದೆಯಲ್ಲೂ ಒಂದೇ ಸಿಂಚನ. ಇದು ಯಾವ ಚಿತ್ರವು ಇಷ್ಟು ಸರಳವಾಗಿ, ಸುಂದರವಾಗಿ, ಏಕ ರೀತಿಯಲ್ಲಿ, ವಯೋಮಿತಿಯನ್ನು ಮೀರಿ, ಭಾಷೆಯನ್ನು ಮೀರಿ, ಪ್ರಾಂತ್ಯವನ್ನು ಮೀರಿ ಸೆಳೆಯುವುದಿದೆಯಲ್ಲ, ಅದಷ್ಟು ಹುಡುಗಾಟ ಅಲ್ಲ. ಆ ಒಳಗಿನ ಶಕ್ತಿ ಇರಬೇಕು. ಒಂದು ಸಿನಿಮಾ ಯಾವ ನಿರೀಕ್ಷೆಯೂ ಇಲ್ಲದೇ ವಿಶ್ವಮಟ್ಟದಲ್ಲಿ ಜಯಗಳಿಸಿ, ಆನಂತರ ನಿರೀಕ್ಷೆಯ ಬಳ್ಳ ಮತ್ತು ನಿರೀಕ್ಷೆಯ ನೇಸರದಲ್ಲಿ ಇಡೀ ವಿಶ್ವವೇ ಕಾಯ್ತಾ ಇತ್ತು ಕಾಂತಾರ ಚಾಪ್ಟರ್ 1ಗಾಗಿ. ಅಂಥ ಒಂದು ನಿರೀಕ್ಷೆಯನ್ನು ಹೊತ್ತು ಬರುವಂಥ ಸಿನಿಮಾ ಡಮಾರ್ ಅಂತ ಸೋತದ್ದೇ ಬಹುತೇಕ ಜಾಸ್ತಿ. ಅದು ಮಹಾ ಡೇಂಜರಸ್ ಸಿಚುವೇಶನ್ನು ಇಂಥ ಸಿನಿಮಾ ಮಾಡೋದು. ಒಂದು ಸಿನಿಮಾವನ್ನು ನಭೋಮಂಡಲಕ್ಕೆ ನಿಲ್ಲಿಸಿ ಅದರ ಬೆನ್ನಲ್ಲೇ ಚಾಪ್ಟರ್ 1 ಅಥವಾ ಅದರ ಮುಂದುವರಿದ ಅಥವಾ ಹಿಂದಿನ ಭಾಗವೋ ಮಾಡಿ ಜಯಿಸೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ರಿಷಬ್ನ ಒಳಗಡೆ ಒಂದು ಸಾಗರದ ಅದ್ಭುತವಾದಂಥ ರಿಂಗಣವೂ ಇದೆ, ತೆರೆಯೂ ಇದೆ, ತಾಂಡವೂ ಇದೆ. ಅದರ ಜೊತೆಗೆ ಅದೇ ಸಾಗರದ ಆಳದಲ್ಲಿ ನಾವು ಕಂಡು ಕೇಳರಿಯದ ಒಂದು ಅದ್ಭುತವಾದಂಥ ಶಾಂತತೆ ಇದೆ ಅಂತ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ಗಳು ಹೇಳ್ತಾರೆ, ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾರೆ, ಸಮುದ್ರ ತಜ್ಞರು ಹೇಳ್ತಾರೆ. ಸಮುದ್ರದ ಮೇಲ್ಪದರಿನಲ್ಲಿ ಯಾವ ರೀತಿಯ ತಾಂಡವದ ಅಲೆಗಳನ್ನು ಕಾಣ್ತಿರೋ, ಅದರ ಗರ್ಭದಲ್ಲಿ ಅದರ 1000 ಪಟ್ಟು ಶಾಂತತೆ ಇದೆ ಅಂತ. ಅದಕ್ಕೆ ಸಮೀಕರಿಸಬಹುದಾದ ವ್ಯಕ್ತಿತ್ವ ರಿಷಬ್. ಕೊನೆಯದಾಗಿ ಈ ಸಿನಿಮಾವನ್ನು ನೋಡ್ತಾ 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 ನನಗೆ ಅನಿಸಿದ್ದು ಒಂದು ವಿಸ್ಮಯದ ಆಟ. ನೀವು ಆ ಒಂದು ಬೆರ್ಮೆಯ ಪಾತ್ರವಾದ ಅಭಿವ್ಯಕ್ತಿಯ ಒಂದು ವಿಶ್ವರೂಪದಲ್ಲಿ ಯಾವ ರೀತಿ ಕಳೆದೋಗ್ತೀರಿ ಅಂತಂದರೆ, ಈ ಸಿನಿಮಾದ ನಿರ್ದೇಶಕ ರಿಷಬ್ ಅನ್ನೋದನ್ನೇ ನಾವು ಮರ್ತು ಹೋಗ್ಬಿಡ್ತೇವೆ. ಇನ್ನು ಆ ಸನ್ನಿವೇಶಗಳು, ಆ ಚಿತ್ರದ ನಿರೂಪಣೆ, ಆ ಪಾತ್ರದ ಅಭಿವ್ಯಕ್ತಿ, ಆ ಇಡೀದಾದಂಥ ಒಂದು ಕಾಂತಾರ ಚಾಪ್ಟರ್ 1ನ ಜಗತ್ತನ್ನು ನಿರ್ಮಿಸ್ತಾ ಇರುವಂಥ ಒಬ್ಬ ನಿರ್ಮಾತ್ರ, ವಿಶ್ವಕರ್ಮ, ನಿರ್ದೇಶಕ ರಿಷಬ್ನ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ನಾವು ಆ ಪಾತ್ರದ ಒಟ್ಟೊಟ್ಟಿಗೆ ಆ ಇಡೀ ಚಿತ್ರದ ಒಟ್ಟು ಗತಿಯಲ್ಲಿ ನಾವು ಎಲ್ಲಿದ್ದೇವೆ ಅನ್ನುವಂಥ ವಿಸ್ಮಯಕ್ಕೊಳಗಾಗ್ತೇವೆ. ಅದು ಒಬ್ಬ ನಿರ್ದೇಶಕನ ಪಾತ್ರದ ಎರಡೂ ಒಂದಾಗಿ ಅಭಿವ್ಯಕ್ತಿಗೊಳ್ಳುವ ವಿಶಿಷ್ಟ ಪಾತ್ರದ ಒಂದು ಶ್ರೇಷ್ಠತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಿರ್ದೇಶಕ ಶ್ರೇಷ್ಠನೋ ರಿಷಬ್ ಅಥವಾ ಕಲಾವಿದನಾಗಿ ಶ್ರೇಷ್ಠನೋ ಅಂತ ನೀವು ಪ್ರಶ್ನೆ ಕೇಳಿದರೆ, 2 ಶ್ರೇಷ್ಠತೆಗಳ ಶೃಂಗರೂಪ ರಿಷಬ್ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಚಿತ್ರರಂಗ ಅವರನ್ನು ಪಡೆದಿದೆಯಲ್ಲ, ಮತ್ತೊಮ್ಮೆ ನಾನು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೇನೆ. ಭಾಷೆಗೆ, ನೆಲಕ್ಕೆ, ಹುಟ್ಟಿದ ಕುಟುಂಬಕ್ಕೆ, ನಿರ್ಮಿಸಿದ ನಿರ್ಮಾಪಕನಿಗೆ, ನೋಡುವ ಜನಗಳಿಗೆ ಏಕಕಾಲದಲ್ಲಿ ಅಭಿಮಾನವನ್ನು, ಸ್ವಾಭಿಮಾನವನ್ನು ಮತ್ತು ಪುಳಕೋತ್ಸವವನ್ನು ಎಲ್ಲವನ್ನು ಒಟ್ಟಿಗೆ ತಂದು ಮತ್ತೆ 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 ನೋಡಬೇಕು ಈ ಚಿತ್ರವನ್ನು ಅನ್ನುವಂಥ ಒಂದು ಹಸಿವನ್ನು ನಿರಂತರವಾಗಿ ಉಳಿಸಿದಂಥ ಕಾಂತಾರ ಚಾಪ್ಟರ್ 1 ಮತ್ತು ಅದರ ತಂಡ, ಅದರ ಕಲಾವಿದರು, ಅದರ ನಿರ್ದೇಶಕರು, ಅದರ ನಾಯಕ,
ನಾಯಕಿ ಪ್ರತಿಯೊಬ್ಬರಿಗೂ ಅತ್ಯಂತ ಧನ್ಯತೆಯಿಂದ ಕಣ್ತುಂಬಿಕೊಂಡು ಭಾವನಾತ್ಮಕವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಇಂಥ ಚಿತ್ರಗಳೇ ಕನ್ನಡದ ಮಾನ ಮುಕುಟ. ಇಂಥ ಚಿತ್ರಗಳೇ ಸೋಲಿನ ಸೆಳವಿನಲ್ಲೂ ಕೂಡ ಒಂದು ಕನ್ನಡ ಚಿತ್ರರಂಗದ ಹೆಮ್ಮೆ ಮತ್ತು ಅದರ ಸಾರ್ಥಕತೆಯನ್ನು, ಅದರ ಕೃಷಿ ಶ್ರೇಷ್ಠತೆಯನ್ನು ವಿಶ್ವಮಟ್ಟದಲ್ಲಿ ದಾಖಲಿಸಬಹುದಾದಂಥ ಚಿತ್ರ ಕಾಂತಾರ ಚಾಪ್ಟರ್ 1. ರಿಷಬ್, ನಿಮಗೆ ಅತ್ಯಂತ ಭಾವನಾತ್ಮಕವಾಗಿ ಪ್ರೀತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ 100 ವರ್ಷ ನೀವು ನಂಬಿದ ದೈವ ಮತ್ತು ದೇವರು ನಿಮಗೆ ಆಯುಷ್ಯವನ್ನು ಕೊಡಲಿ, ಐಶ್ವರ್ಯವನ್ನು ಕೊಡಲಿ. ಇದೇ ಕೃತುಶಕ್ತಿಯ ಒಂದು ಆನೆ ಬಲ ನೂರ್ಮಡಿಗೊಳ್ಳಲಿ. ಇದೇ ರೀತಿಯ ಚಿತ್ರವನ್ನು ಮತ್ತೆ 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 ಕಡೆದು ಕಟ್ಟುವ ಆ ಶಿಲ್ಪಿಯಾಗಿ ನೀವು ಅಮರರಾಗಬೇಕು ಅನ್ನೋದು ನನ್ನ ಆಸೆ. ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಕಾಂತಾರ ಚಾಪ್ಟರ್ 1 ನೀವು ನೋಡದೇ ಇದ್ದರೆ ನೀವು ಬಹಳಷ್ಟನ್ನು ಕಳ್ಕೊಳ್ತೀರಿ. ನೋಡಿದ ಮೇಲೆ ಮತ್ತೆ ಮತ್ತೆ ನೋಡಬೇಕು ಅನ್ನುವ ಆಸೆಯನ್ನು ನೂರ್ಮಡಿಯಾಗಿ ಪಡಿತೀರಿ. ನಮಸ್ತೆ.